ನಮಸ್ತೆ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೇನೆ. ಹಾಗೂ ನಿಮ್ಮ ಸ್ಟಡಿ ಕೂಡ ಅಷ್ಟೇ ಚೆನ್ನಾಗಿ ನಡೀತಿದೆ ಅಂತ ಅನ್ಕೊಂಡಿದ್ದೆ. ಸ್ನೇಹಿತರೆ, ಏನಂದ್ರೆ ಕಮೆಂಟ್ ಮಾಡಿದ್ರಿ ಲಾಸ್ಟ್ ನನ್ನ ವಿಡಿಯೋದಲ್ಲಿ, ಏನಂದ್ರೆ UPSC ಏನ್ ಪ್ರಿಪರೇಷನ್ ಮಾಡ್ತಿದ್ರ ಮಕ್ಕಳು, ಅವರು ಕಾಲೇಜ್ ಜೊತೆಗೆ ಯಾವ ರೀತಿಯಾಗಿ UPSC ಎಕ್ಸಾಮ್ ನ ಪ್ರಿಪರೇಷನ್ ಮಾಡಬಹುದು ಅನ್ನುವಂಥದ್ದನ್ನ ಕಮೆಂಟ್ ಅನ್ನ ಮಾಡಿದ್ರಿ. ಹಾಗಾಗಿ ಅದರ ಅನುಸಾರವಾಗಿ ಅಥವಾ ಅದನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಟೈಮ್ ಟೇಬಲ್ ಅನ್ನ ತಂದಿದ್ದೇನೆ ನಿಮ್ಗೋಸ್ಕರ. ಓಕೆ, ನೀವು ಈ ಟೈಮ್ ಟೇಬಲ್ ಅನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಲೂ 1 ರಿಂದ 2 ವರ್ಷದಲ್ಲಿ ನಿಮ್ಮ UPSC ಎಕ್ಸಾಮ್ ಪ್ರಿಲಿಮ್ಸ್ ಏನಿದೆ, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಓಕೆ, ನಿಮ್ಮ ಕಾಲೇಜ್ ಸ್ಟಡಿಯ ಜೊತೆಗೆ. ಓಕೆ, ಸೊ ಫಸ್ಟ್ ಇಯರ್ ಡಿಗ್ರಿ ಏನ್ ಮಾಡ್ತಿದ್ದೀರಾ ಮಕ್ಕಳು, ಆ ಮಕ್ಕಳನ್ನ ಫಾಲೋ ಮಾಡಿದ್ರು ಕೂಡ ನೀವು ಆರಾಮ್ಸೆ ಕಲಿಬಹುದು. ಇನ್ನು ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಲ್ಲಂತೂ ನೀವು ಮಾಡ್ಲೇಬೇಕಾಗತ್ತೆ. ಖಂಡಿತವಾಗ್ಲೂ ಫಾಲೋ ಮಾಡಿ, ಸೆಕೆಂಡ್ ಇಯರ್ ಅಲ್ಲಿ ಫಾಲೋ ಮಾಡಬಹುದು. ಫಸ್ಟ್ ಇಯರ್ ಮಕ್ಕಳೇನಿದ್ರಿ ಇದನ್ನ ಸ್ವಲ್ಪ ಆರಾಮ್ಸೆ ನೀವು ಮಾಡಬಹುದು. ಯಾಕಂದ್ರೆ ಫಸ್ಟ್ NCERT ಮತ್ತೆ ಕರೆಂಟ್ ಅಫೇರ್ಸ್ ನ ನೋಡ್ತಾ ಹೋದ್ರೆ ಸಾಕಾಗತ್ತೆ. ಇನ್ನು ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಏನ್ ಮಕ್ಕಳಿದ್ದೀರಿ, ಆ ಸ್ಟೂಡೆಂಟ್ಸ್ ಏನಿದ್ರಿ, ಅವರು ಎನಿ ಕಂಡೀಷನ್ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡಿ ನಿಮ್ಮ ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಓಕೆ, ವಿತ್ ಕಾಲೇಜ್ ಜೊತೆಗೆ. ಓಕೆ, ಫಸ್ಟ್ ನೋಡೋಣ ಏನಂದ್ರೆ ಮಕ್ಕಳು ಅಂದ್ರೆ, ಫಸ್ಟ್ ಮಂಡೇ ಟು ಫ್ರೈಡೆ. ಸೊ ಮಂಡೇ ಇಂದ ಫ್ರೈಡೆ ವರೆಗೆ ನಾನು ಒಂದು ಟೈಮ್ ಟೇಬಲ್ ಅನ್ನು ಮಾಡಿದ್ದೇನೆ. ಸೊ ಸ್ಯಾಟರ್ಡೆ ಅಂಡ್ ಸಂಡೇ ಏನಿದೆ, ಸೊ ಇದನ್ನ ಬೇರೆ ರೀತಿಯಾಗಿ ಮಾಡಿದ್ದೇನೆ, ಅದನ್ನು ಆನಂತರ ಹೇಳ್ತೇನೆ. ಓಕೆನಾ? ಫಸ್ಟ್ ಏನಂದ್ರೆ ಮಂಡೇ ಇಂದ ಫ್ರೈಡೆ. ಸೊ ಮಂಡೇ, ಓಕೆ, ಸೊ ಮಂಡೇ ಒಂದು ದಿನದಲ್ಲಿ ಯಾವ ರೀತಿಯಾಗಿ ನಾವು ಟೈಮಿಂಗ್ ಅನ್ನ ಸೆಟ್ ಮಾಡ್ಕೊಳ್ಬಹುದು ಕಾಲೇಜ್ ಜೊತೆಗೆ. ಸೊ ಕಾಲೇಜ್ ಕಲಿಯುವ ಮಕ್ಕಳು ಸೊ ಪ್ರಿಪ್ರೇಷನ್ ಏನಿದೆ ಎಕ್ಸಾಮ್ನ, ಸೊ ಎಕ್ಸಾಮ್ನ ಒಂದು ಸೈಡ್ ಬೈ ಸೈಡ್ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡಬಹುದು ಈ ಕಾಲೇಜಿನ ಟೈಮಿಂಗ್ ನ ಜೊತೆಗೆ. ಸೊ ಏನಂದ್ರೆ 5 o'clock ಏನ್ ಹೇಳ್ತೀರಾ, ಮಾರ್ನಿಂಗ್ 5 o'clock ಏಳಲೇಬೇಕು. ಓಕೆ, ಸೊ ಅರ್ಲಿ ಮಾರ್ನಿಂಗ್ 5 o'clock ಏನಿದೆ, ಸೊ 5 ಗಂಟೆಗೆ ನೀವು ಎದ್ದೇಳಲೇಬೇಕಾಗತ್ತೆ. ಸೊ 5 o'clock ಇಂದ 5:30 ಏನಿದೆ ಮಾರ್ನಿಂಗ್ ಟೈಮ್, ಸೊ ಎದ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ, ನೀವು ಮೊದಲು ಎಕ್ಸರ್ಸೈಸ್ ಅನ್ನ ಮಾಡ್ಬೇಕು. ಎಕ್ಸರ್ಸೈಸ್ ಅಂದ್ರೆ ನೀವು ಯಾವ್ದಾದ್ರು ಆಗಿರ್ಬೋದು, ಯೋಗ ಮಾಡೋರು ಯೋಗ ಮಾಡಬಹುದು, ವಾಕಿಂಗ್ ಮಾಡಬಹುದು, ಎಕ್ಸರ್ಸೈಸ್ ಮಾಡೋರು ಬರೀ ವ್ಯಾಯಾಮನ ಮಾಡಬಹುದು. ಮತ್ತೆ ಅದ್ರ ಜೊತೆಗೆ ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ಆದ್ರೂ, ಅಟ್ಲೀಸ್ಟ್ 5 ನಿಮಿಷ ಆದರೂ ನೀವೇನ್ ಮಾಡ್ಬೇಕು, ಧ್ಯಾನವನ್ನ ಮಾಡ್ಬೇಕು. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಟೂಡೆಂಟ್ಸ್. ಓಕೆ, ಸ್ಟೂಡೆಂಟ್ಸ್ಗಾಗಿ ಇದು ಧ್ಯಾನವನ್ನು ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಫೋಕಸ್ ಬರಬೇಕು. ಓಕೆ, ನಮ್ಮ ಲಕ್ಷ್ಯ ಆ ಕಡೆ ಈ ಕಡೆ ಹೋಗದಂಗೆ ನಾವು ಧ್ಯಾನವನ್ನು ಮಾಡ್ತಾ, ಮೆಡಿಟೇಷನ್ ಮಾಡ್ತಾ ನಮ್ಮ ಒಂದು ಲಕ್ಷ್ಯ ಅಥವಾ ನಮ್ಮ ಫೋಕಸ್ ಅನ್ನ ಒಂದ್ ಕಡೆಗೆ ಇಟ್ಕೊಳ್ಬಹುದು. ಹಾಗಾಗಿ ಧ್ಯಾನ ಮಾಡೋದು ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ 5 ಗಂಟೆಯಿಂದ 5:30ವರೆಗೆ ಏನು ನಿಮ್ಮ ಒಂದು ದಿನನಿತ್ಯದ ವ್ಯಾಯಾಮ ಮತ್ತು ಧ್ಯಾನವನ್ನು ಅದು ನಡೀತದೆ. ಓಕೆನಾ? ಸೊ ಇನ್ನು 5:30 ಇಂದ ಅಂದ್ರೆ 5:30 6:30ವರೆಗೆ ಅಂದ್ರೆ 1 hour ಇಲ್ಲಿ. ಓಕೆ, ಇಲ್ಲಿ 1 hour ಆಗುತ್ತೆ. 5:30 6:30ವರೆಗೆ ದಿನಪತ್ರಿಕೆ ಯಾವ್ದಾದ್ರು ಅಷ್ಟೇ, ದ ಹಿಂದೂ ಆದ್ರೂ ಅಷ್ಟೇ, ಪ್ರಜಾವಾಣಿ ಆದ್ರೂ ಅಷ್ಟೇ, ದಿನಪತ್ರಿಕೆನ ಸೊ ಕರ್ನಾಟಕದಲ್ಲಿ ಇದ್ದೀರಂದ್ರೆ ಕೇಸ್ ನೀವು ಬರೀಬಹುದು. ಇನ್ನು ಅದರ್ ಎಕ್ಸಾಮ್ಸ್ ಕೂಡ ಬರೀಬಹುದು, ಒನ್ ಡೇ ಎಕ್ಸಾಮ್ಸ್. ಹಾಗಾಗಿ ದಿನಪತ್ರಿಕೆ ಓದುವುದು ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಪ್ರಜಾವಾಣಿ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಎಕ್ಸಾಮ್ಗೋಸ್ಕರ ಪ್ರಜಾವಾಣಿ ಈಸ್ ಸಫಿಸಿಯೆಂಟ್ ಆಗಿರುತ್ತೆ. ಮತ್ತೆ ಕರೆಂಟ್ ಅಫೇರ್ಸ್ ಇಂಗ್ಲಿಷ್ ಅಲ್ಲಿ ಅಂದ್ರೆ ದ ಹಿಂದೂ. ಓಕೆ, ದ ಹಿಂದೂ ಓದಿ ಇಂಗ್ಲಿಷ್ ಅಲ್ಲಿ, ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್. ಸೊ ವೆರಿ ಇಂಪಾರ್ಟೆಂಟ್ ಏನು ಟಾಪಿಕ್ಸ್ ಬರ್ತಾವೆ ಏನು ನ್ಯೂಸ್ ಪೇಪರ್ ಅಲ್ಲಿ, ಆ ಟಾಪಿಕ್ಸ್ ಗಳ ಕರೆಂಟ್ ಅಫೇರ್ಸ್ ಜೊತೆಗೆ ಅದನ್ನ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಶಾರ್ಟ್ ನೋಟ್ಸ್, ದಿನದ ಒಂದು ಡೈರಿಯಲ್ಲಿ ಶಾರ್ಟ್ ನೋಟ್ಸ್ ಅನ್ನು ಮಾಡ್ತಾ ಹೋಗಿ. ಓಕೆ, ಡೈಲಿ ಇದನ್ನ ಈ ರೂಟೀನ್ ಅನ್ನ ನೀವು ಹ್ಯಾಬಿಟ್ ಅನ್ನ ಇಟ್ಕೊಳ್ಬಹುದು. ಯಾಕೆ ಡೈಲಿ ಇಟ್ಕೊಳ್ಳೇಬೇಕು. ಯಾಕಂದ್ರೆ ಈ ಎಕ್ಸಾಮ್ ತುಂಬಾನೇ ಟಫ್ ಅಂತಾನೆ ಮೊದ್ಲಿಂದಾನು ಇದರ ಒಂದು ಸ್ಥಾನವನ್ನ ಬಿಟ್ಕೊಟ್ಟಿಲ್ಲ ಈ UPSC ಎಕ್ಸಾಮ್. ಹಾಗಾಗಿ ದಿನಪತ್ರಿಕೆಯನ್ನು ಓದುವುದು ಪ್ಲಸ್ ಅದರ ಜೊತೆಗೆ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ ನೋಟ್ಸ್ ಯಾರು ಮಾಡ್ತಾ ಇಲ್ಲ, ಸೊ ಆ ಮಕ್ಕಳೇನಂದ್ರೆ ಹಲವಾರು ಗೂಗಲ್ಸ್ ಅಲ್ಲಿ ಏನೋ ವೆಬ್ಸೈಟ್ಗಳಿದ್ದಾವೆ, ಅದರ IAS ಅಕಾಡೆಮಿಯವರು ತಮ್ಮ ವೆಬ್ಸೈಟ್ಗಳಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಮೆನ್ಷನ್ ಮಾಡಿರ್ತಾರೆ, ಅಂದ್ರೆ ಅಪ್ಲೋಡ್ ಮಾಡಿರ್ತಾರೆ. ಡೈಲಿ ಕರೆಂಟ್ ಅಫೇರ್ಸ್ ಅನ್ನ ನೀವು ಓದ್ಕೊಳ್ಬಹುದು. ಓಕೆನಾ? ಸೊ ಈ ಒಂದು ರೂಟೀನ್ ನಡೀತದೆ. ಸೊ 5:30 6:30ವರೆಗೆ. ಓಕೆನಾ? ಇನ್ನು 6:30 ಏನಿದೆ, ಓಕೆ, 6:30 ಇಂದ 7:30 AM ಏನಿದೆ, ಅವಾಗ NCERT ಇಟ್ ಈಸ್ ಅ ಫೌಂಡೇಶನ್. ಓಕೆ, ಇಟ್ ಈಸ್ ಅ ಫೌಂಡೇಶನ್ ಇನ್ ವೆರಿ ಎಕ್ಸಾಮ್. ಯಾವುದೇ ಎಕ್ಸಾಮ್ಗೋಸ್ಕರ ಇದೇನೋ
ಬೇಸ್ ಆಗಿರುತ್ತೆ. ಒಂದು ಸ್ಟಡಿಯ ಒಂದು ಬೇಸ್, ಯಾವುದೇ ಒಂದು ಸಬ್ಜೆಕ್ಟ್ ನ ಬೇಸ್ ಆಗಿರುತ್ತೆ ಇದು NCERT. NCERT ಓದ್ಲೇಬೇಕು. ಓಕೆ, NCERT ಓದಿ. NCERT ಓದಿದವರು ಯಾರಾದ್ರೂ ಓದ್ಕೊಂಡಿದ್ದಾರೆ ಅಂದ್ರೆ, ಓಕೆ, NCERT ಓದಿ ಮುಗಿಸಿದ್ರಿ ಅಂದ್ರೆ GS ವಿಷಯ ಏನಿದೆ, GS ಜನರಲ್ ಸ್ಟಡೀಸ್ ಸಬ್ಜೆಕ್ಟ್ ಏನಿದಾವೆ, ಫಾರ್ ಎಕ್ಸಾಂಪಲ್ ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ, ಈ ಸಬ್ಜೆಕ್ಟ್ ಏನಿದಾವೆ. ಓಕೆ, ಸೊ 5 ಪಿಲ್ಲರ್ಸ್ ಅಂತ ಹೇಳ್ತೇವೆ. ಓಕೆ, UPSC 5 ಪಿಲ್ಲರ್ಸ್ ಫಾರ್ ಪ್ರಿಲಿಮ್ಸ್ಗೋಸ್ಕರ 5 ಪಿಲ್ಲರ್ಸ್ಗಳಿದಾವೆ. ಅದು ಜೊತೆಗೆ ಮೇನ್ಸ್ಗೂ ಕೂಡ ಅವು ಬರ್ತವೆ. ಮೇನ್ಸ್ ಅಲ್ಲೂ ಅವು ಎಕ್ಸಾಮ್ಸ್ ಬಹಳಷ್ಟು ಕ್ವಶನ್ಸ್ಗಳು ಬರ್ತವೆ. ಸೊ ಹಾಗಾಗಿ ಈ 5 ಪಿಲ್ಲರ್ಸ್ ಏನಿದಾವೆ ಅದರ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ನೀವು ಮುಗಿಸ್ತಾ ಹೋಗ್ಬೋದು ಡೈಲಿ. ಓಕೆ, ಏನಂದ್ರೆ 6:30 ಇಂದ 7:30 ವರೆಗೆ. ಓಕೆ, ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಇಲ್ಲಿ 1 hour ಸಿಗುತ್ತೆ ನಿಮ್ಗೆ. ಇಲ್ಲೂ ಕೂಡ 1 hour. ಅಂಡ್ 7:30 AM ಇಂದ 8:30 ಏನಿದೆ, ಅವಾಗ 7:30 ಇಂದ ನೀವು ರೆಡಿ ಆಗ್ಬೇಕಲ್ವಾ, ಕಾಲೇಜಿಗೆ ಹೋಗ್ಬೇಕು. ಹಾಗಾಗಿ 7:30 ಇಂದ ನೀವು ಕಾಲೇಜಿಗೆ ರೆಡಿ ಆಗ್ತೀರಾ. ನಿಮ್ಮ ಒಂದು ಕಾಲೇಜ್ ಯಾವುದೋ ಒಂದು ಸೈನ್ಸ್ ಆಗಿರ್ಬೋದು, ಸೈನ್ಸ್ ಬ್ಯಾಕ್ಗ್ರೌಂಡ್, ಕಾಮರ್ಸ್ ಬ್ಯಾಕ್ಗ್ರೌಂಡ್, ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಯಾವ್ದು ಬ್ಯಾಕ್ಗ್ರೌಂಡ್ ಅವರಾಗಿದ್ರು ಕೂಡ ನೀವು ಒಂದು 7:30 ಇಂದ ನೀವು ರೆಡಿ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇನ್ನು 7:30 to 8:30 ವರೆಗೆ ನೀವು ಕಾಲೇಜಿಗೆ ರೆಡಿ ಆಗುವಂಥದ್ದು. ಇನ್ನು 9 AM to 4 AM. ಸೊ ಇದು ಕಂಪ್ಲೀಟ್ ಆಗಿ ನಾನೇ ಮಾಡಿದ್ದೇನೆ, ಕಾಲೇಜ್ಗೋಸ್ಕರ ಬಿಟ್ಟಿದ್ದೇನೆ. ಕಂಪ್ಲೀಟ್ ಆಗಿ 9 ಅಂದ್ರೆ 9 ಗಂಟೆಯಿಂದ ಕಂಪ್ಲೀಟ್ಲಿ 4 o'clock ವರೆಗೆ. ಓಕೆ, 9 to 4 o'clock ಕಂಪ್ಲೀಟ್ ಆಗಿ ಪೂರಾ ಡೇ, ಒನ್ ಡೇ ಅದಲ್ಲಿ ಪೂರ್ಣ ದಿನದಲ್ಲಿ 9 ಗಂಟೆಯಿಂದ 4 ಗಂಟೆವರೆಗೆ ನಿಮ್ಮ ಒಂದು ಕಾಲೇಜ್ನ ಟೈಮ್ ಆಗಿರುತ್ತೆ. ಓಕೆನಾ, ಇದು ಗೊತ್ತಿದೆ ಅಲ್ವಾ ಕಾಲೇಜ್ ಟೈಮ್ ಎಷ್ಟು ಇರುತ್ತೆ. ಕೆಲವರಿಗೆ ಆಫ್ಟರ್ನೂನ್ ಕೂಡ ಬಿಟ್ಟಿರ್ತಾರೆ, ಇನ್ನು ಕೆಲವರಿಗೆ ಆಫ್ಟರ್ನೂನ್ ನಂತರ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಆ ಟೈಮಿಂಗ್ಸ್ ಅಂದ್ರೆ ಆ ಸಬ್ಜೆಕ್ಟ್ ನ ಒಂದು ಟೈಮಿಂಗ್ ಸೇವ್ಗೋಸ್ಕರ ಅಥವಾ ಬೇರೆ ಬೇರೆ ವಿಷಯದ ಕಾಲೇಜ್ ಇರ್ತದಲ್ವಾ. ಸೊ ಹಾಗಾಗಿ ಆ ಟೈಮಿಗೋಸ್ಕರ ಮಾಡಿರ್ತಾರೆ. ಸೊ ಅದ್ರ 9 to 4 o'clock ಅದು ಕಾಲೇಜ್ ಇದ್ದೇ ಇರುತ್ತೆ ಯಾವ್ದಾದ್ರು ಅಷ್ಟೇ. ಸೊ ಈ ಟೈಮಿಂಗ್ ಅನ್ನ ಪೂರ ಕಂಪ್ಲೀಟ್ ಆಗಿ ಕಾಲೇಜನ್ನ ಬಿಟ್ಟಿರ್ತೀರ. ಇನ್ನು ಕಾಲೇಜಲ್ಲಿ ಬ್ರೇಕ್ ಕೂಡ ಇರುತ್ತೆ, ಹೌದಲ್ವಾ. ಕಾಲೇಜ್ ಕಲಿಯುವಾಗ ಬ್ರೇಕ್ ಅಂದ್ರೆ ಗ್ಯಾಪ್ ಇರುತ್ತೆ. ಕಾಲೇಜಲ್ಲಿ ಸ್ವಲ್ಪ ಹೊತ್ತು ಗ್ಯಾಪ್ ಇರುತ್ತೆ. ಆ ಸಮಯದಲ್ಲಿ ಕರೆಂಟ್ ಅಫೇರ್ಸ್ ರಿವಿಷನ್ ಅನ್ನು ಮಾಡ್ಕೊಳ್ಳಿ. ಯಾವ ಕರೆಂಟ್ ಅಫೇರ್ಸ್ ನೀವು ಮಾರ್ನಿಂಗ್ ಓದಿರ್ತೀರಾ. ಓಕೆ, ಮಾರ್ನಿಂಗ್ ನೋಟ್ಸ್ ಅನ್ನು ಮಾಡ್ಕೊಂಡಿರ್ತೀರಾ ದಿನಪತ್ರಿಕೆಯಲ್ಲಿ. ಓಕೆ, ದಿನಪತ್ರಿಕೆ ಓದುವ ಒಂದು ಸ್ಟ್ರಾಟಜಿ ಗೊತ್ತಿರೋರು ನೋಟ್ಸ್ ಅನ್ನ ಮಾಡ್ಕೊಂಡಿರ್ತೀರ. ದಿನಪತ್ರಿಕೆ ಯಾವ ರೀತಿ ಓದೋದು ಅದ್ರ ಮೇಲೂ ಕೂಡ ನಾನು ವಿಡಿಯೋನ ಮಾಡ್ತೇನೆ. ಸೊ ಆ ಯಾವ ಟಾಪಿಕ್ ಮೇಲೆ ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೊಳ್ಬಹುದು ಅನ್ನೋದನ್ನ ಅದರ ಮೇಲೆ ಕೂಡ ನಾನು ವಿಡಿಯೋನ ಮಾಡ್ತೇನೆ. ಸೊ ಆ ದಿನಪತ್ರಿಕೆಯನ್ನು ಓದಿರ್ತೀರಾ, ಸೊ ಅದರ ರಿವಿಷನ್. ಓಕೆ, ಮಾರ್ನಿಂಗ್ ಏನ್ ದಿನಪತ್ರಿಕೆ ಓದಿರ್ತಾರ ನೀವು, ಅದರ ಒಂದು ರಿವಿಷನ್ ಅನ್ನ ಇಲ್ಲಿ ಮಾಡ್ಕೊಳ್ತೀರಾ ಕಾಲೇಜ್ನ ಗ್ಯಾಪ್ ನ ಸಮಯದಲ್ಲಿ, ಅಂದ್ರೆ ಕಾಲೇಜ್ನ ಬ್ರೇಕ್ ನ ಸಮಯದಲ್ಲಿ, ಆಫ್ಟರ್ನೂನ್ ಆಗಿರ್ಬಹುದು. ಓಕೆ, ಸೊ ಅದಾದ ನಂತರ 5 PM ಅಂದ್ರೆ 4 o'clock ನಿಮ್ಮ ಕಾಲೇಜ್ ಬಿಡುತ್ತೆ. ಓಕೆನಾ, ಇನ್ನು 5 PM to 7 PM ಏನಾಗುತ್ತೆ, 5 PM to 7 PM ಇಲ್ಲಿ ನಾನು 4 to 5 PM ಏನಿದೆ, 4 to 5 PM 1 hour ಏನಿದೆ ನಿಮ್ಮ ಕಾಲೇಜ್ನ ನಿಮ್ಮ ಬರುವ ಸಮಯ ಅಥವಾ ನೀವು ನಿಮ್ಮ ಒಂದು ಚಾ ಏನಾಗಿರ್ಬೋದು, ಒಟ್ಟು ನಿಮ್ಮ ಒಂದು ರೆಸ್ಟ್ ಸಮಯ ಅಂತ ನೋಡ್ಕೊಳ್ಳಿ. ಸೊ ಹತ್ರ ಇರೋರು ಬೇಗ ಬರ್ತೀರಾ ಮನೆಗೆ, ದೂರ ಇದ್ದವರು ಸ್ವಲ್ಪ ದೂರ ಹೋಗ್ತೀರಾ. ಇನ್ನು ಹಾಸ್ಟೆಲ್ ಇರೋರಂತೂ ಅವರಿಗೆ ಒಳ್ಳೆ ಅವಕಾಶ ಇರುತ್ತೆ. ಓಕೆನಾ, ಇನ್ನು 1 hour ನಿಮ್ಗೆ ಗ್ಯಾಪ್ ಅನ್ನು ಬಿಟ್ಟಿದ್ದೇನೆ. ಇನ್ನು 5 to 7 PM ಏನಿದೆ ಅಂದ್ರೆ 5 ಗಂಟೆಯಿಂದ 7 ಗಂಟೆ ಈವ್ನಿಂಗ್ ಅಂದ್ರೆ ಸಂಜೆಯ ಸಮಯದಲ್ಲಿ ಕಾಲೇಜ್ ಬಿಟ್ಟ ನಂತರ ನಿಮ್ಮ ಎಲ್ಲಾ ಚಹಾ ತಿಂಡಿ ಏನಾಯಿತು ಎಲ್ಲ ಆದ ನಂತರ 5 ಗಂಟೆಯಿಂದ 7 ಗಂಟೆವರೆಗೆ ಅಂದ್ರೆ 2 hours. ಇಲ್ಲಿ ಎಷ್ಟು 2 hours ಅಲ್ವಾ, ಇಲ್ಲಿ 2 ತಾಸು 2 hours ಏನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಆಗಿ GS ಸ್ಟಡಿ, ಫಾರ್ ಎಕ್ಸಾಂಪಲ್ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ ಅಥವಾ ಇಕೋಲಜಿ, ಎನ್ವೈರನ್ಮೆಂಟ್ ಅಥವಾ ಇದು ಅಂದ್ರೆ ಬೇರೆ ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು. ಓಕೆ, ಬೇರೆ ಯಾವ್ದು ಸಬ್ಜೆಕ್ಟ್ ಆಗಿರ್ಬೋದು. ಸೊ ಈ ಮೇನ್ ಸಬ್ಜೆಕ್ಟ್ಸ್ಗಳೇನಿದಾವೆ, ಓಕೆ, ಇಟ್ ಈಸ್ ಇವು ತುಂಬಾ ಇಂಪಾರ್ಟೆಂಟ್ ಆದಂತಹ ಸಬ್ಜೆಕ್ಟ್ಗಳು. ಓಕೆ, GS ಸಬ್ಜೆಕ್ಟ್ಸ್ ಅಂತ ಹೇಳ್ತೇವೆ ಅದಕ್ಕೆ. ಸೊ ಆ ಸಬ್ಜೆಕ್ಟ್ಸ್ಗಳನ್ನ ನೀವು ಸ್ಟಡಿ ಮಾಡಬೇಕು 2 hours ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ. ಓಕೆ, ಜಿಯೋಗ್ರಫಿ ಆದ್ರೆ ಮಾಡ್ಕೊಳ್ಳಿ, ಹಿಸ್ಟ್ರಿ ಆದ್ರೆ ಮಾಡ್ಕೊಳ್ಳಿ, ಪಾಲಿಟಿ ಆದ್ರೆ ಮಾಡ್ಕೊಳ್ಳಿ, ಎಕನಾಮಿ ಆದ್ರೆ ಮಾಡ್ಕೊಳ್ಳಿ. ಓಕೆನಾ, ಸೊ ಈ 2 hours ಅಲ್ಲಿ ಓಕೆ 1.5 hour ಅಥವಾ 1.5 hour ಅಲ್ಲಿ ನೀವು ಸ್ಟಡಿಯನ್ನು ಮಾಡಿ ಓದ್ತಾ ಹೋಗಿ, ಮತ್ತೆ 1/2 hour ಅಲ್ಲಿ ಇಂಪಾರ್ಟೆನ್ಸ್ ಅನ್ನ ಅಂಡರ್ಲೈನ್ ಮಾಡ್ತಾ ನೋಟ್ಸ್ ಅನ್ನ ಮಾಡ್ತಾ ಹೋಗಿ. ಓಕೆ, ಸೊ ಇನ್ನು 5 to 7 PM ಆಯ್ತಾ.
ಇನ್ನು 7 PM ಇಂದ 8 PM ಏನಿದೆ ನಿಮ್ಮ ಊಟದ ಮತ್ತು ವಿಶ್ರಾಂತಿಯ ಸಮಯ ಆಗಿರುತ್ತೆ. ಊಟ ಮಾಡ್ತೀರಾ, ಆಮೇಲೆ ರೆಸ್ಟ್ ತಗೊಳ್ತೀರಾ. 7ರಿಂದ ಎಷ್ಟು 7ರಿಂದ 8 ಗಂಟೆವರೆಗೆ ನಿಮ್ಮ ಊಟ ಆಗಿರುತ್ತೆ, ನಿಮ್ಮ ವಿಶ್ರಾಂತಿಯ ಸಮಯ ಆಗಿರುತ್ತೆ. ಇನ್ನು 8ರಿಂದ 10 ಗಂಟೆವರೆಗೆ ಕಂಪ್ಲೀಟ್ ಆಗಿ ಆ ದಿನದ ರಿವಿಷನ್ ಕಂಪ್ಲೀಟ್ ಆಗಿ ಆ ದಿನದ ರಿವಿಷನ್ ಏನೇನ್ ಮಾಡಿದಿರಿ ಮಾರ್ನಿಂಗ್ 5 o'clock ನೀವು ಅರ್ಲಿ ಮಾರ್ನಿಂಗ್ ಎದ್ದಿದ್ದೀರಲ್ಲ, ಆ ನಂತರ ದಿನಪತ್ರಿಕೆ ಓದಿದ್ರಿ, ಇದನ್ನ ಫಸ್ಟ್ ರಿವಿಷನ್ ಆಗಿರುತ್ತೆ. ನಿಮ್ದು ಒಂದು ಕರೆಂಟ್ ಅಫೇರ್ಸ್ ನೋಟ್ಸ್ ಮಾಡಿದ್ರಲ್ವಾ, ಅದರ ರಿವಿಷನ್. ಓಕೆ, ಇನ್ನು ಇದು 8ರಿಂದ 10 ಗಂಟೆವರೆಗೆ ಏನಂದ್ರೆ ರಿವಿಷನ್ ಟೈಮಿಂಗ್ ನೆನ್ಪಿಟ್ಕೊಳ್ಳಿ. 8ರಿಂದ 10 ಗಂಟೆವರೆಗೆ ರಿವಿಷನ್ ಟೈಮಿಂಗ್ ಆ ದಿನದ. ಓಕೆ, ಆ ದಿನ ಏನೇನ್ ಮಾಡಿದ್ರಿ ಅಂತ. ಸೊ ಫಸ್ಟ್ ಕರೆಂಟ್ ಅಫೇರ್ಸ್ ಓದಿದ್ರ, ಓಕೆ, ಅದು ನೋಟ್ಸ್ ಮಾಡಿದ್ರೆ ಅದರ ರಿವಿಷನ್ ಆಗುತ್ತೆ. ಅಂದ್ರೆ NCERT ಓದಿದ್ರ, NCERT ಅದು ಬಿಟ್ಟು GS ವಿಷಯ ಓದಿದ್ರ ಅವ್ರದ್ದು ಒಂದು ರಿವಿಷನ್ ಆಗಿರುತ್ತೆ. ಆ ನಂತರ ಕಾಲೇಜ್ನ ಒಂದಿರುತ್ತಲ್ವಾ, ಕಾಲೇಜನ್ನು ಬಿಡ್ಲಿಕ್ಕೆ ಆಗಲ್ಲ, ಕಾಲೇಜ್ದು ಮಾಡ್ಲೇಬೇಕಾಗತ್ತೆ ಅಲ್ವಾ, ಕಾಲೇಜ್ನ ಒಂದು ರಿವಿಷನ್ ಕೂಡ ಹೌದು. ಸೊ ಫಸ್ಟ್ ಇದರದ್ದು ಎಕ್ಸಾಮ್ದು ಸಪ್ರೇಟ್ ಅನ್ನ ಮಾಡ್ಕೊಳ್ಳಿ, ಅದ್ರ ರಿವಿಷನ್ ಮಾಡಿ ಅದನ್ನ ಮುಗಿಸಿ ಇಟ್ಬಿಡಿ. ಆ ನಂತರ ಕಾಲೇಜದ್ದು ಒಂದು ಏನೇನು ಕೊಟ್ಟಿದ್ರು ಅಥವಾ ಏನೇನೋ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಅಥವಾ ನೀವೇನೋ ಸ್ಟಡಿ ಮಾಡಿರ್ತಿರ್ದೆ ಅಥವಾ ಏನೋ ಒಂದು ರೆಡಿ ಮಾಡಿರ್ತಾರೆ. ಸೊ ಎಲ್ಲವನ್ನ ಮಾಡಿ ಇದರಲ್ಲಿ, ಆಯ್ತಾ. ಅಂದ್ರೆ ಕಂಪ್ಲೀಟ್ ಇನ್ನು ಕರೆಂಟ್ ಅಫೇರ್ಸ್ ರಿವಿಷನ್ ಅಂದ್ರೆ GS ಪೇಪರ್ ಸಂಜೆ ಏನ್ ಮಾಡಿರ್ತಾರೆ 5 to 7 o'clock ನೀವು GS ಪೇಪರ್ನ ಒಂದು ಸ್ಟಡಿ ಮಾಡಿರ್ತೀರ. ಆ ಸ್ಟಡಿಯ ಒಂದು ನೋಟ್ಸ್ ಮತ್ತು ರಿವಿಷನ್ ಅನ್ನ ಆ ಸಮಯದಲ್ಲಿ ಮಾಡಿ ಮುಗಿಸ್ಬೇಕು. ಸೊ ಇಲ್ಲಿ ಎಷ್ಟು ಟೈಮ್ ಆಗುತ್ತೆ, 8 to 10. ಓಕೆ, ಇಲ್ಲಿ 2 ತಾಸು. ಓಕೆನಾ, ಇಲ್ಲಿ 2 hours ಇಲ್ಲಿ ಸಿಗುತ್ತೆ ನಿಮಗೆ. 8 to 10 ಇಲ್ಲಿ 2 hours. 2 hours ಅಲ್ಲಿ ಕಂಪ್ಲೀಟ್ ಆ ದಿನದ ರಿವಿಷನ್ ಕಂಪ್ಲೀಟ್ ಆಗಿ ಮಾಡಲೇಬೇಕು. ಓಕೆನಾ. ಸೊ ಇದ ಮಾಡಿ ಮುಗಿಸಿದ ನಂತರ 10 o'clock ನೀವೇನ್ ಮಾಡ್ತಾರೆ, ನಿದ್ದೆಗೆ ಅಂದ್ರೆ ಹೋಗ್ಬೋದು. ಓಕೆ, ನಿದ್ದೆ ಮಾಡಬಹುದು 10 ಗಂಟೆಗೆ, ಆಯ್ತಾ. ಈ ರೀತಿಯಾಗಿ ನೀವು ಫಾಲೋ ಅನ್ನು ಮಾಡಿದ್ರೆ ಇಡೀ ದಿನದಲ್ಲಿ ನಿಮ್ಮ ಒಂದು ಸ್ಟಡಿ ಪರ್ಫೆಕ್ಟ್ ಆಗಿ ಆಗತ್ತೆ, ಎಕ್ಸಾಮ್ ಕೂಡ ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗತ್ತೆ. ಸೊ ಇದರಲ್ಲಿ ಯಾವ ಇಶ್ಯೂನೇ ಇರಲ್ಲ. ಮತ್ತೆ ಉಳಿದ ಸಮಯದಲ್ಲಿ ನಿಮ್ಗೆ ಏನಾದ್ರು 10-10:30ಗೆ ಮಲಗುವಂತ ಒಂದು ಹ್ಯಾಬಿಟ್ ಇದ್ರೆ, 11 ಗಂಟೆಗೆ ಮಲಗುವಂತ ಹ್ಯಾಬಿಟ್ ಇದ್ರೆ ಮೊಬೈಲ್ ಅನ್ನ ಸ್ಕ್ರೋಲ್ ಮಾಡೋದನ್ನ ಬಿಡಿ. ಮತ್ತೇನ್ ಮಾಡ್ಬೇಕಂದ್ರೆ, ಯಾವ ಒಂದು ವಿಷಯ ಇದರಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ, ಯಾವ ಒಂದು ವಿಷಯದ ಬಗ್ಗೆ ನಿಮ್ಗೆ ಅಷ್ಟೊಂದು ಗೊತ್ತಿಲ್ಲಪ್ಪ ಆ ವಿಷಯ, ಫಾರ್ ಎಕ್ಸಾಂಪಲ್ ಎಕನಾಮಿ ಓದುವಾಗ ಅಷ್ಟೊಂದು ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗಲ್ಲ. ಓಕೆನಾ. ಸೊ ಅದರ ಒಂದು ವಿಡಿಯೋಗಳನ್ನ ತೆಗೆದು ನೀವು ಅದನ್ನ ಕೇಳಬಹುದು, ನೋಡಬಹುದು ಯೂಟ್ಯೂಬ್ನಲ್ಲಿ. ಸೊ ಬಹಳಷ್ಟು ಎಜುಕೇಟರ್ಸ್ ಇದ್ದಾರೆ ಈಗಂತೂ, ತುಂಬಾನೇ ಆಪ್ಷನ್ಸ್ ಕೇಳ್ತಾರೆ. ನಾನು ಮೊದಲೇ ಹೇಳಿದ್ದೇನೆ, ಬಹಳಷ್ಟು ಆಪ್ಷನ್ ಇದ್ದಾವೆ ಓದುವ ಮಕ್ಕಳಿಗೆ. ಈಗ ಅದ್ ಬಿಟ್ಟು ಸ್ವಂತ ನಾನು ಓದ್ಬೇಕು ಅನ್ನೋರು, ಸೆಲ್ಫ್ ಸ್ಟಡಿ ಮಾಡ್ಬೇಕು ಅನ್ನೋರು ಕೂಡ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಇವಾಗ ChatGPT ಬಂದಿದೆ. ಸೊ ಅದರಲ್ಲಿ ಯಾವುದೇ ಒಂದು ಕ್ವಶನ್ ಹಾಕಿದ್ರು ಕೂಡ ಅದರ ಆನ್ಸರ್ ಬಂದೇ ಬರುತ್ತೆ. ನಿಮ್ಗೆ ಯಾವ ಕನ್ಫ್ಯೂಷನ್ ಇದೆ ಅದನ್ನ ಕ್ವಶನ್ ಹಾಕಿ ಮತ್ತೆ ಆನ್ಸರ್ ಅನ್ನ ನೀವು ಅದನ್ನ ರಿಪೀಟ್ ಆಗಿ ನೀವು ಓದ್ಕೊಳ್ಬಹುದು, ನೋಟ್ಸ್ ಅನ್ನ ಮಾಡ್ಕೊಳ್ಬಹುದು. ಓಕೆ, ಈ ರೀತಿಯಾಗಿ ಇಡೀ ದಿನದ ಒಂದು ಟೈಮ್ ಟೇಬಲ್ ಅನ್ನ ಇಲ್ಲಿ ಮಾಡಿದ್ದೇನೆ. ಸೊ ಇದು ಟೈಮ್ ಟೇಬಲ್ ಮಕ್ಕಳಿಗೆ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೇನೆ. ಸೊ ನೋಟ್ಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ಬಹುದು. ಓಕೆನಾ. ಸೊ ಇದಾದ ನಂತರ ಏನು ಸ್ಯಾಟರ್ಡೆ ಮತ್ತು ಸಂಡೇ ಏನಿದೆ ಅದರ ಒಂದು ಟೈಮ್ ಟೇಬಲ್ ಅನ್ನು ಹೇಳ್ತೇನೆ. ಸ್ಯಾಟರ್ಡೆ ಮತ್ತು ಸಂಡೇ ಏನನ್ನ ಮಾಡಬಹುದು ಅನ್ನುವಂಥದ್ದನ್ನ. ಇನ್ನು ಸ್ನೇಹಿತರೆ, ಶನಿವಾರದ ಒಂದು ಟೈಮ್ ಟೇಬಲ್ ಯಾವ ರೀತಿ ಆಗುತ್ತೆ ಅಂದ್ರೆ, ಶನಿವಾರ ಮತ್ತು ಭಾನುವಾರ, ಓಕೆ, ಸ್ಯಾಟರ್ಡೆ ಮತ್ತು ಸಂಡೇ ಒಂದು ಟೈಮ್ ಟೇಬಲ್ ಯಾವ ರೀತಿ ಆಗಿರುತ್ತೆ ಅಂದ್ರೆ, ಸೊ ಇಲ್ಲಿ ಶನಿವಾರದ ಟೈಮ್ ಟೇಬಲ್ 1 hour ಅನ್ನ ಇಟ್ಟಿದ್ದೇನೆ, ಮಾರ್ನಿಂಗ್ ಆಗಿ ಅಥವಾ ಮಾರ್ನಿಂಗ್ ಅಂದ್ರೆ ಆಫ್ಟರ್ನೂನ್ ಯಾವ ಸಮಯದಲ್ಲಿ ನಿಮ್ಮ ಕಾಲೇಜ್ ಬಿಡತ್ತೆ ಆ ಸಮಯದಲ್ಲಿ ಫಸ್ಟ್ ಓದುವಂಥದ್ದು ಕರೆಂಟ್ ಅಫೇರ್ಸ್ ನ ಒಂದು ರಿವಿಷನ್ ಆಗತ್ತೆ 1 hour. ಓಕೆ, ಕರೆಂಟ್ ಅಫೇರ್ಸ್ ನ ಒಂದು ರಿವಿಷನ್ ಆಗತ್ತೆ 1 hour ಅಲ್ಲಿ. ಇನ್ನು GS ಪೇಪರ್ಸ್ ನ ಒಂದು ಅಥವಾ GS ಸಬ್ಜೆಕ್ಟ್ಸ್ ಗಳೇನಿದಾವೆ ಆ ಸಬ್ಜೆಕ್ಟ್ಸ್ ಗಳನ್ನ ಶನಿವಾರಲ್ಲಿ ಆರಾಮ್ಸೆ ಆಗಿ ನೀವು ಓದ್ಬಹುದು. ಸೊ ಕಂಪ್ಲೀಟ್ ಆಗಿ 3 hours ಅನ್ನ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. 3 hours ನೀವೇನ್ ಮಾಡ್ಬೋದು, GS ಪೇಪರ್ ನ ಒಂದು ಸಬ್ಜೆಕ್ಟ್ಸ್ ಗಳೇನಿದಾವೆ ಆ ಸಬ್ಜೆಕ್ಟ್ಸ್ ಗಳನ್ನ ನೀವು ಓದಬಹುದು ಶನಿವಾರ. ಓಕೆನಾ. ಇನ್ನು ಮಧ್ಯಾಹ್ನದ ವೇಳೆಯಲ್ಲಿ MCQs ಪ್ರಾಕ್ಟೀಸ್ ಅನ್ನ ಮಾಡುವಂಥದ್ದು. ಶನಿವಾರ ಮಧ್ಯಾಹ್ನದ ಟೈಮ್ ನಿಮ್ಗೆ ಇರುತ್ತೆ, ಆ ಟೈಮ್ ನಲ್ಲಿ MCQs ಗಳನ್ನ ನೀವು ಪ್ರಾಕ್ಟೀಸ್ ಮಾಡುವಂಥದ್ದು. ಓಕೆ, ಪ್ರಿವಿಷಿಯಸ್ ಕ್ವಶನ್ಸ್ ಗಳನ್ನು ತಗೊಂಡು ಕೂಡ ಪ್ರಾಕ್ಟೀಸ್ ಅನ್ನ ಮಾಡಬಹುದು, ಅಥವಾ ಮಾಡೆಲ್ ಕ್ವಶನ್ಸ್ ಗಳಿರ್ತಾವೆ. ಸೊ ವೆಬ್ಸೈಟ್ ಗಳಲ್ಲಿ ಬಹಳಷ್ಟು ಒಂದು IAS ಒಂದು ಅಕಾಡೆಮಿಯವರು ವೆಬ್ಸೈಟ್ ಮಾಡಿರ್ತಾರಲ್ಲ, ಸೊ ಅದ್ರ ಮೇಲೆ MCQs ಕ್ವಶನ್ಸ್ ಗಳಿರ್ತವೆ. ಸೊ ಕರೆಂಟ್ ಅಫೇರ್ಸ್ ಮೇಲೆ ಆಗಿರ್ಬೋದು, ಸ್ಟ್ಯಾಟಿಕ್ ಪೋರ್ಷನ್ಸ್ ಗಳ ಮೇಲೆ ಆಗಿರ್ಬೋದು, MCQs ಅನ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಅವುಗಳನ್ನು ನೀವು ಪ್ರಾಕ್ಟೀಸ್ ಅನ್ನ ಮಾಡಬಹುದು.
ಓಕೆ, ಸೊ ಅದರಲ್ಲಿ ನಿಮ್ಗೆ ಯಾವ ಕನ್ಫ್ಯೂಸ್ ಇದೆ ಅಥವಾ ಯಾವುದು ಕ್ವಶನ್ಸ್ಗಳ ಒಂದು ಕನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ ಅದನ್ನು ಕೂಡ ಅನಲೈಸ್ ಮಾಡಬಹುದು. ಸಂಜೆ ಅಥವಾ ಒಂದು ಪ್ರಿವಿಯಸ್ ಕ್ವಶನ್ಸ್ ಒಂದು ಅನಲೈಸ್ ಮಾಡ್ತೀರಾ ಆ ಸಮಯದಲ್ಲಿ ಪ್ರಾಕ್ಟೀಸ್ ಜೊತೆಗೆ ಆ ಒಂದು ಕ್ವಶನ್ಸ್ ಅನ್ನ ಒಂದು ಅನಲೈಸ್ ಅನ್ನ ಮಾಡಬಹುದು. ಸೊ ಇವೆರಡನ್ನ ಸೇರಿ ಪ್ರಾಕ್ಟೀಸ್ಗೋಸ್ಕರ 2 hours ಅನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಇನ್ನು ಅನಲೈಸ್ ಮಾಡ್ತೀರಾ, ಪ್ರಿವಿಯಸ್ ಕ್ವಶನ್ಸ್ಗಳ ಒಂದು ಅನಲೈಸ್ ಮಾಡ್ತೀರಾ, ಕ್ವಶನ್ ಯಾವ ರೀತಿಯಾಗಿ ಬಂದಿವೆ ಲಾಸ್ಟ್ ಇಯರ್ ಅಲ್ಲಿ ಅನ್ನುವಂಥದ್ದನ್ನ, ಮತ್ತೆ ಯಾವ ರೀತಿಯಾಗಿ ಕ್ವಶನ್ ಕೊಡ್ತಾ ಇದ್ದಾವೆ, ಸೊ ವರ್ಷ ಯಾವ ರೀತಿಯಾಗಿ ಕ್ವಶನ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೀವು ಏನು ಅನಲೈಸ್ ಮಾಡ್ತಾ ಇರ್ತಾರೆ. ಸೊ ಟೋಟಲ್ ಆಗಿ ಇಲ್ಲಿ 1 hour ಅನ್ನ ಕೊಟ್ಟಿದ್ದೇನೆ. ಓಕೆನಾ. ಇನ್ನು ಸಂಜೆಯ ಸಮಯದಲ್ಲಿ ಏನಿದೆ ಮೀನ್ಸ್ ಆನ್ಸರ್ ರೈಟಿಂಗ್, ಮೀನ್ಸ್ ಸಬ್ಜೆಕ್ಟ್ಸ್ ಏನಿದ್ದಾವೆ, ಮೀನ್ಸ್ ಅಂದ್ರೆ ಯಾವುದು ನಿಮ್ಮ ಒಂದು ಆಪ್ಷನಲ್ ಪೇಪರ್ ಆಗಿರ್ಬೋದು. ಸೊ ಆಪ್ಷನಲ್ ಪೇಪರ್ ಯಾವುದು, ಕನ್ನಡ ಲಿಟ್ರೇಚರ್ ತಗೊಂಡಿರ್ತೀರಾ ಅಥವಾ ಬೇರೆ ಯಾವುದೋ ಒಂದು ಪಾಲಿಟಿ ಆಗಿ ಯಾವುದೋ ಒಂದು ನೀವು ತಗೊಂಡಿರ್ತೀರಲ್ವಾ ಮೇನ್ಸ್ ಸಬ್ಜೆಕ್ಟ್ಗೋಸ್ಕರ. ಓಕೆ, ಆಪ್ಷನಲ್ ಆಗಿ ಸೊ ಆ ಸಬ್ಜೆಕ್ಟ್ ಅನ್ನ ನೀವು ಅದರ ಒಂದು ಆನ್ಸರ್ ರೈಟಿಂಗ್ ಅನ್ನ ಬರೆಯುವಂಥದ್ದು. ಅಥವಾ ಮೇನ್ಸ್ ಅಲ್ಲಿ ನೀವು ಆಪ್ಷನಲ್ ನೀವು ಪ್ರಾಕ್ಟೀಸ್ ಓದ್ಲಿಲ್ಲ, ಇನ್ನು ಓದ್ತಾ ಇಲ್ಲ ಅಂದ್ರೂ ಕೂಡ, ಇನ್ನು ಅದ್ರ ಸ್ಟಡಿ ಮಾಡಿಲ್ಲ ಅಂದ್ರೂ ಕೂಡ GS ಏನ್ ಸ್ಟಡಿ ಮಾಡಿರ್ತಾರ ಇಲ್ಲಿ 3 hours, ಆ 3 hours ಅಲ್ಲಿ ನೀವೇನು ಸ್ಟಡಿ ಮಾಡ್ತೀರ ಅಥವಾ ಫುಲ್ ಕಂಪ್ಲೀಟ್ ಒಂದು ವೀಕ್ ಅಲ್ಲಿ ಆ ಒಂದು ವಾರದಲ್ಲಿ ನೀವು GS ಪೇಪರ್ನ ಅಥವಾ GS ಒಂದು ಸಬ್ಜೆಕ್ಟ್ಸ್ಗಳಿದ್ದಾವೆ ಆ ಸಬ್ಜೆಕ್ಟ್ಗಳನ್ನ ನೀವು ಏನು ಓದಿರ್ತೀರಾ ಆ ಓದಿನ ಒಂದು ಕನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿರ್ತೀರಾ, ಅದರ ಒಂದು ಆನ್ಸರ್ ರೈಟಿಂಗ್ ಅನ್ನ ಬರೆಯುವಂಥದ್ದು. ಸೊ ಫಸ್ಟಿಗೆ 10 ನಿಮಿಷದಿಂದ 10 minute ಇಂದ 15 minute ಅನ್ನ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಬಿಗಿನರ್ ಮಕ್ಕಳಿಂದ 10 ನಿಮಿಷದಿಂದ 15 ನಿಮಿಷದವರೆಗೆ ಆನ್ಸರ್ ರೈಟಿಂಗ್ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಆಗಿ ನಿಮ್ಮ ಕಾನ್ಸೆಪ್ಟ್ ಅನ್ನ ಬಳಸ್ತಾ ಕರೆಂಟ್ ಅಫೇರ್ಸ್ ಅನ್ನ ಅದರಲ್ಲಿ ಆಡ್ ಮಾಡ್ತಾ, ಓಕೆ, ಯಾವ ಒಂದು ಸಂದರ್ಭದಲ್ಲಿ ಯಾವ ಒಂದು ಕರೆಂಟ್ ಅಫೇರ್ಸ್ ನಿಮ್ಗೆ ಅದರಲ್ಲಿ ಆಡ್ ಮಾಡಬೇಕು ಅಂತ ಅನ್ಸುತ್ತೆ ಅದನ್ನ ಆಡ್ ಮಾಡ್ತಾ, ಡಯಾಗ್ರಾಮ್ ಅನ್ನ ಫಿಲ್ ಮಾಡ್ತಾ, ಓಕೆ, ಡ್ರಾ ಮಾಡ್ತಾ ಒಂದು ಆನ್ಸರ್ ರೈಟಿಂಗ್ ಕಂಪ್ಲೀಟ್ ಆಗಿ ಬರೆಯೋದನ್ನ ಕಲಿಬೇಕು. ಓಕೆನಾ. ಇದು ಮಾಡ್ತಾ ಇರುವಂತದ್ದು ಸ್ಟಡಿ ಓನ್ಲಿ. ಓಕೆ, ಸೊ ಇದು ಫೈನಲ್ ಅಲ್ಲ. ಸೊ ಇದು ಮಾಡ್ತಾ ನಿಮ್ಮ ಒಂದು ದಿನನಿತ್ಯದ ಒಂದು ಆನ್ಸರ್ ರೈಟಿಂಗ್ ಸ್ಪೀಡ್ ಆಗ್ತಾ ಹೋಗುತ್ತೆ ಮೇನ್ಸ್ದು. ಸೊ ಆವಾಗ ಈ ಟೈಮಿಂಗ್ ಏನಿದೆ ಇದು ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. 10 ರಿಂದ 8 ನಿಮಿಷ ಆಗ್ಬೋದು, 15 ಮಾಡೋರು 10 ನಿಮಿಷ ಆಗಿರ್ಬೋದು, 12 ನಿಮಿಷ ಆಗ್ಬೋದು. ಈ ರೀತಿಯಾಗಿ ಟೈಮಿಂಗ್ ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ಮ ಸ್ಪೀಡ್ ಹೆಚ್ಚಾಗ್ತಾ ಹೋಗುತ್ತೆ, ನಾಲೆಜ್ ಹೆಚ್ಚಾಗ್ತಾ ಹೋಗುತ್ತಲ್ಲ, ಅವಾಗ ಸ್ಪೀಡ್ ಕೂಡ ಅಷ್ಟೇ ಹೆಚ್ಚಾಗ್ತಾ ಹೋಗುತ್ತೆ. ನಾಲೆಜ್ ಕಮ್ಮಿ ಇದ್ದಾಗ ಸ್ಪೀಡ್ ಕಡಿಮೆ ಇರುತ್ತೆ. ಯಾಕಂದ್ರೆ ಏನು ಮಾಡಬೇಕು ಏನು ಬರಿಬೇಕು ಅಂತ ಅಷ್ಟು ಗೊತ್ತಿರಲ್ಲ, ಆನ್ಸರ್ ವೇಟೇಜ್ ಅಷ್ಟು ಬರಲ್ಲ, ಮತ್ತೆ ಅದಕ್ಕಿಂತ ಹೆಚ್ಚು ಕ್ವಶನ್ ಅರ್ಥ ಆಗ್ಬೇಕು. ಕ್ವಶನ್ ಯಾವುದ್ರ ಮೇಲೆ ಕೇಳಿದ್ದಾರೆ, ಏನಂತ ಕೇಳಿದ್ದಾರೆ, ಅಥವಾ ನಾವು ಏನ್ ಬರಿಬೇಕು ಅದಕ್ಕೆ ಉತ್ತರವಾಗಿ ಅನ್ನುವಂಥದ್ದು ಅರ್ಥ ಆಗ್ಬೇಕು. ಹಾಗಾಗಿ ಟೈಮ್ ತಗೊಳತ್ತೆ ಮತ್ತು ಅದರ ಅನುಗುಣವಾಗಿ ನಿಮ್ಮ ಒಂದು ನಾಲೆಜ್ ಕೂಡ ಅಷ್ಟೇ ಬೆಳಿಬೇಕು. ಸೊ ಹಾಗಾಗಿ ಟೈಮ್ ತಗೊಳತ್ತೆ ಆನ್ಸರ್ ರೈಟಿಂಗ್ ಹೋಗ್ತಾರೆ. ಆದ್ರೂ ಬಿಡಬೇಡಿ, ಆನ್ಸರ್ ರೈಟಿಂಗ್ ಅನ್ನ ಬರೆಯೋದನ್ನ ಎಷ್ಟು ಕಲಿತೀರಿ ಅಷ್ಟು ನಿಮ್ಮ ಒಂದು ಫೋಕಸ್ ಮತ್ತು ಸ್ಟಡಿಯ ಕಡೆಗೆ ಹೆಚ್ಚು ಗಮನ ಹೋಗುತ್ತೆ. ಓಕೆನಾ. ಸೊ ಇದು ಶನಿವಾರದ ಒಂದು ಟೈಮ್ ಟೇಬಲ್. ಓಕೆ, ಇಲ್ಲಿ ಎಷ್ಟು ಅವರ್ ಅಂದ್ರೆ 3 + 2 5 6 7 8. ಸೊ ಶನಿವಾರ ಇಲ್ಲಿ 8 hours ಕಂಪ್ಲೀಟ್ ಆಗಿ ನೀವು ಕೊಟ್ಟಿದ್ದೀರಿ, ಆಯ್ತಾ. ಸೊ IAS ಪ್ರಿಪರೇಷನ್ ಸ್ಟಡಿಗೆ ಶನಿವಾರ ಏನಾಗುತ್ತೆ 8 hours ಕಂಪ್ಲೀಟ್ ಆಗಿ ಇಲ್ಲಿ ಕೊಡ್ತೀರಾ ನೀವು. ಓಕೆ, ಸೊ ಇದನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳ್ಬೇಕು. 8 hours ಯಾವ ರೀತಿಯಾಗಿ ನಾವು ಯೂಸ್ ಸ್ಟಡಿಯನ್ನ ಮಾಡಬೇಕು ಅನ್ನುವಂಥದ್ದು. ಇನ್ನು ಸಂಡೇ ಏನ್ ಮಾಡಬಹುದು ಅನ್ನೋದನ್ನ ನೋಡ್ತಾ. ಸೊ ಸ್ನೇಹಿತರೆ, ಸಂಡೇ ಏನ್ ಮಾಡ್ತೀರಾ ಅಂದ್ರೆ ಸಂಡೇಯ ದಿನ ಏನು ಎಕ್ಸಾಮ್ ನ ದಿನ ಅಂತ ಹೇಳಲಾಗುತ್ತೆ. ಸಂಡೇ ಏನು ಮಾಕ್ ಟೆಸ್ಟ್ ನ ಒಂದು ದಿನ ಅಥವಾ ಮಾಕ್ ಟೆಸ್ಟ್ ನ ಒಂದು ಡೇ ಅಂತ ಹೇಳಲಾಗುತ್ತೆ ಸಂಡೇ ಅಥವಾ ರವಿವಾರ. ಸೊ ರವಿವಾರ ಏನ್ ಮಾಡ್ತೀರಾ ಅಂದ್ರೆ ಪ್ರಿಲಿಮ್ಸ್ ಮಾಕ್ ಟೆಸ್ಟ್ ಅನ್ನು ಕೊಡುವಂಥದ್ದು ಕಂಪ್ಲೀಟ್ ಆಗಿ 2 hours ನೇ ಒಂದು ಪ್ರಿಲಿಮ್ಸ್ ನ ಎಕ್ಸಾಮ್ ನ ಒಂದು ಏನಾಗಿರ್ತಾರೆ ಟೈಮಿಂಗ್ ಆಗಿರುತ್ತೆ. ಹಾಗಾಗಿ 2 hours ಟೈಮಿಂಗ್ ಅನ್ನ ಇಟ್ಕೊಂಡು ನೀವು ಮಾಕ್ ಟೆಸ್ಟ್ ಅನ್ನ ನೀವು ಇದು ಮಾಡ್ತಾ ಹೋಗುವಂಥದ್ದು. ಓಕೆ, ಮಾಕ್ ಟೆಸ್ಟ್ ಅನ್ನ ಕೊಡುವಂಥದ್ದು. ಸೊ ಬೇರೆ ಯಾವುದೇ ಒಂದು ಅಕಾಡೆಮಿ ಅವರು ಮಾಕ್ ಟೆಸ್ಟ್ ಅನ್ನು ಮಾಡಿಸ್ತಾ ಇದ್ರು ಕೂಡ, ಸೊ ಅಲ್ಲಿ ನೀವು ಮಾಕ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡುವಂಥದ್ದು. ಇನ್ನು ಟೆಸ್ಟ್ ಅನ್ನ ಅನಲೈಸಿಸ್ ಮಾಡುವಂಥದ್ದು 2 hours. 2 hours ಅಲ್ಲಿ ನೀವು ಟೆಸ್ಟ್ ಅನ್ನ ಮಾಡಿರ್ತೀರಾ ಅಥವಾ ಎಕ್ಸಾಮ್ ಅನ್ನ ಮಾಡಿರ್ತೀರಾ. ಸೊ ಎಕ್ಸಾಮ್ ನೀವು ಕಂಡಕ್ಟ್ ಮಾಡಿರ್ತೀರಾ, ಅದ್ರಲ್ಲಿ ಎಷ್ಟು ಕ್ವಶನ್ಸ್ಗಳು ತಪ್ಪಾಗಿದ್ದಾವೆ ಅದನ್ನ ಅನಲೈಸಿಸ್ ಮಾಡುವಂಥದ್ದು, ಮತ್ತೆ ಎಷ್ಟು ಕ್ವಶನ್ಸ್ಗಳು ಸರಿಯಾಗಿದ್ವು ನೀವು ಅನ್ನುವಂಥದ್ದನ್ನ ಅದನ್ನು ಕೂಡ ಅನಲೈಸಿಸ್ ಮಾಡುವಂಥದ್ದು. ಯಾಕಂದ್ರೆ ಅದು ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದರಲ್ಲೂ ಹೊಸ ವಿಷಯಗಳು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ
ಏನು ಎಕ್ಸಾಮ್ ನೀವು ಕಂಡಕ್ಟ್ ಮಾಡ್ತೀರಾ, ಮಾಕ್ ಟೆಸ್ಟ್ ಅನ್ನ ನೀವು ಏನು ಮಾಡ್ತೀರಾ, ಸೊ ಅದನ್ನ ಅನಲೈಸಿಸ್ ಮಾಡುವಂಥದ್ದು 2 ಅವರ್ಸ್ ಒಂದು, ಮತ್ತೆ ಟೆಸ್ಟ್ ಮಾಡೋದು 2 ಅವರ್ಸ್, ಮತ್ತೆ ಅನಲೈಸ್ ಮಾಡುವಂಥದ್ದು 2 ಅವರ್ಸ್. ಇಲ್ಲಿ ಟೈಮಿಂಗ್ ಅನ್ನು ಕೊಡಬೇಕು. ಟೋಟಲ್ ಆಗಿ 4 ಅವರ್ಸ್ ಇಲ್ಲಿ ಆಯ್ತು. ಓಕೆನಾ. ಇನ್ನು ವೀಕ್ಲಿ ಒಂದು ಮಾಕ್ ಟೆಸ್ಟ್ ಕೊಡುವುದು ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಈಸ್ ಏನು ವೀಕ್ಲಿ ಏನಾಗುತ್ತೆ, 1 ಮಾಕ್ ಟೆಸ್ಟ್ ಅನ್ನು ಕೊಡಲೇಬೇಕು. ಎಷ್ಟು ನೀವು ಸ್ಟಡಿ ಮಾಡಿದ್ರ ಅದ್ರ ಮೇಲೆ ಒಂದು ಮಾಕ್ ಟೆಸ್ಟ್. ಓಕೆನಾ. ಇನ್ನು ಡೈಲಿ 30 ಮಿನಿಟ್ಸ್ ಮಾಡ್ಬೇಕಂದ್ರೆ ರಿವಿಷನ್, ಇದು ವೆರಿ ಇಂಪಾರ್ಟೆಂಟ್ ರವಿವಾರ. ಓಕೆ, ಡೈಲಿ 30 ಮಿನಿಟ್ಸ್. ಮತ್ತೆ ನಿಮಗೆ ಇದು ಸ್ಪೆಷಲ್ ಆಗಿ ಹೇಳ್ತಾ ಇರುವಂತದ್ದು, ನಾನು ವಾರ ಒಂದು ಏನು ಮಾಡಿಲ್ಲಪ್ಪ ಅಂದ್ರೆ ಆ ದಿನ ಸ್ಟಡಿನೇ ಮಾಡಿಲ್ಲ ಅಂದ್ರೂ ಕೂಡ ಹಿಂದಿನ ದಿನದ ನೀವು ಸ್ಟಡಿ ಏನ್ ಮಾಡಿರ್ತೀರಾ, ಪ್ರಿಪ್ರೇಷನ್ ಮಾಡಿರ್ತೀರಾ, ಅದನ್ನೇ ನೆಕ್ಸ್ಟ್ ಡೇ ಕೂಡ ಟೈಮಿಂಗ್ ಸೆಟ್ ಮಾಡಿಕೊಂಡು ಏನ್ ಮಾಡ್ಬೇಕಂದ್ರೆ ಒಂದು 30 ನಿಮಿಷ ಏನ್ ಮಾಡ್ಬೇಕು, ನೀವು ಅದನ್ನ ರಿವಿಷನ್ ಅನ್ನ ಮಾಡುವಂಥದ್ದು. ಸೊ ರಿಪೀಟ್ ಆಗಿ ರಿವಿಷನ್ ಅನ್ನು ಮಾಡುವಂಥದ್ದು, ಇಲ್ಲಾಂದ್ರೆ ನಿಮ್ಗೆ ಮರ್ತು ಹೋಗುವಂತಹ ಸನ್ನಿವೇಶಗಳು ಆಗತ್ತೆ. ಹಾಗಾಗಿ ರಿವಿಷನ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಮತ್ತೆ ನೆಕ್ಸ್ಟ್ ಯಾವ ಒಂದು ಟೈಮಿಂಗ್ ಅನ್ನ ಸೆಟ್ ಮಾಡ್ಕೊಳ್ಬಹುದು, ಅಥವಾ ನೆಕ್ಸ್ಟ್ ವೀಕ್ ಏನ್ ಆಗತ್ತೆ ಅಂದ್ರೆ ಎಲ್ಲೋ ಹೋಗೋದಿರ್ತದೆ. ಓಕೆ, ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ಯಾವುದೋ ಒಂದು ಹಬ್ಬಗಳು ಇರ್ತವೆ, ಸೊ ಫೆಸ್ಟಿವಲ್ಸ್ ಇರ್ತವೆ. ಓಕೆ, ಹಾಗಾಗಿ ಅದನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇರ್ತೇವೆ. ಸೊ ಆ ಸಮಯದಲ್ಲಿ ನಾವು ಟೈಮಿಂಗ್ ಅನ್ನ ಯಾವ ರೀತಿಯಾಗಿ ಸೆಟ್ ಮಾಡ್ಕೊಳ್ಬಹುದು, ಅದನ್ನ ರವಿವಾರ ದಿನನೇ ನೀವು ಏನ್ ಮಾಡ್ಬೇಕಂದ್ರೆ ಸೆಟ್ ಮಾಡ್ಕೊಳ್ಳೋದು, ಟೈಮಿಂಗ್ ಅನ್ನ ಸೆಟ್ ಮಾಡ್ಕೊಳ್ಳುವಂಥದ್ದು ವಿತ್ ನಿಮ್ಮ ಕಾಲೇಜ್ ಜೊತೆಗೆ. ಕಾಲೇಜನ್ನ ಮಾಡ್ತಾ ಅದನ್ನು ನೀವು ಪ್ರಿಪ್ರೇಷನ್ ಅನ್ನು ಕೂಡ ಮಾಡಬಹುದು. ಹಾಗಾಗಿ ಇನ್ನು ಡೈಲಿ 30 ಮಿನಿಟ್ ಅನ್ನು ಕೊಡಿ. ಇನ್ನು ಮಂತ್ಲಿ ಕಂಪ್ಲೀಟ್ ಸಿಲೆಬಸ್ ಏನಿದೆ, ಓಕೆ, ಕಂಪ್ಲೀಟ್ ಸಿಲೆಬಸ್ ಏನಿದೆ, UPSC ಕಂಪ್ಲೀಟ್ ಸಿಲೆಬಸ್ ಏನಿದೆ, ಸೊ ಅದನ್ನ ಏನು ರಿವಿಷನ್ ಅನ್ನು ಮಾಡುವಂಥದ್ದು. ಕಂಪ್ಲೀಟ್ ಸಿಲೆಬಸ್ ಅನ್ನು ಕಂಪ್ಲೀಟ್ ಆಗಿ ನೋಡಿ, ಮತ್ತೊಂದ್ಸತಿ ಅದರಲ್ಲಿ ನಿಮ್ಮ ಸ್ಟಡಿ ಎಷ್ಟಾಗಿದ್ದಾವೆ ಈ ವಾರದಲ್ಲಿ ಅಥವಾ ಈ ಒಂದು ತಿಂಗಳಲ್ಲಿ ಅಥವಾ ನೆಕ್ಸ್ಟ್ ಒಂದು 2 ಮಂತ್ 3 ಮಂತ್ ಎಷ್ಟಾಯಿತು ನೀವು ಸ್ಟಡಿ ಮಾಡ್ತಾ ಇರೋದು, ಆ ಒಂದು ಸ್ಟಡಿ ಎಷ್ಟು ಮಟ್ಟಿಗೆ ಆಗಿದೆ, ನಾ ಎಲ್ಲಿದ್ದೇನೆ, ಇನ್ನು ಎಷ್ಟು ಆಗಬೇಕು ಅನ್ನುವಂಥದ್ದು ಅಲ್ಲಿ ಅನಲೈಸಿಸ್ ಮಾಡ್ತಾ ಇರುವಂಥದ್ದು ಸಂಡೇ ದಿನ. ಮತ್ತೆ ನೆಕ್ಸ್ಟ್ ವೀಕ್ ನಲ್ಲಿ, ಓಕೆ, ಸೋಮವಾರ ಮತ್ತೆ ಸ್ಟಾರ್ಟ್ ಆಗುತ್ತಲ್ವಾ, ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಯಾವ ರೀತಿಯಾಗಿ ಟೈಮಿಂಗ್ ಅನ್ನ ಸೆಟ್ ಮಾಡಿಕೊಂಡು ನನ್ನ ಸ್ಟಡಿಯನ್ನ ಮುಂದುವರಿಸಬಹುದು ಅನ್ನುವಂಥದ್ದನ್ನ ಈ ಒಂದು ಸಂಡೇ ದಿನನೇ ನೀವು ನಿರ್ಧಾರವನ್ನ ಮಾಡುವಂಥದ್ದು. ಸೊ ಹಾಗಾಗಿ ಸಂಡೇ ಮತ್ತೆ ಸ್ಯಾಟರ್ಡೇನ ಇಲ್ಲಿ ಬಿಟ್ಟಿದ್ದೇನೆ, ಯಾಕಂದ್ರೆ ಮಂಡೇ ಟು ಫ್ರೈಡೇ ವರೆಗೆ ನಿಮ್ಮ ಕಂಪ್ಲೀಟ್ ಪ್ರಿಪರೇಷನ್ ಆಗುತ್ತೆ ವಿತ್ ಕಾಲೇಜ್. ಓಕೆನಾ. ಇನ್ನು ಸ್ಯಾಟರ್ಡೇ ಮತ್ತೆ ಸಂಡೇ ಏನಾಗುತ್ತೆ, ನೀವೇನು ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅದರ ಒಂದು ಅನಲೈಸಿಸ್ ನಡೀತದೆ, ಮತ್ತೆ ಅದಕ್ಕೆ ಒಂದು ಟೆಸ್ಟ್ ಕೂಡ ನಡೀತದೆ, ಮತ್ತೆ ಕಂಪ್ಲೀಟ್ ಆಗಿ ಎಷ್ಟು ಮಟ್ಟಿಗೆ ನೀವು ಸ್ಟಡಿ ಮಾಡಿದ್ದೀರಿ, ಎಷ್ಟು ಇನ್ನು ಹಿಂದೆ ಉಳಿದಿದೆ ಅನ್ನುವಂಥದ್ದು ಕಂಪ್ಲೀಟ್ ಸಿಲೆಬಸ್ ತೆಗೆದು ನೋಡಿ. ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟುವರೆಗೆ ನಾನು ಹಿಂದಿದ್ದೇನೆ, ಯಾವ ಸಬ್ಜೆಕ್ಟ್ ಅರ್ಥ ಆಗ್ತಾ ಇಲ್ಲ, ಯಾವ ಸಬ್ಜೆಕ್ಟ್ ಇನ್ನು ಕಂಪ್ಲೀಟ್ ಆಗಿ ಅರ್ಥ ಆಗಿದೆ, ಯಾವ ಕಾನ್ಸೆಪ್ಟ್ ಇನ್ನು ಗೊತ್ತಾಗ್ತಾ ಇಲ್ಲ, ಸೊ ಅನ್ನುವಂಥದ್ದನ್ನ ನೀವು ಒಂದು ಕಾನ್ಸೆಪ್ಟ್ ಕೂಡ ಅರ್ಥ ಮಾಡ್ಕೋಬಹುದು ಸಂಡೇ ದಿನ. ಓಕೆನಾ. ಸೊ ಈ ರೀತಿಯಾಗಿ ನೀವು ಸ್ಟಡಿಯನ್ನು ಮಾಡಿದ್ರೆ, ಓಕೆ, ಈ ರೀತಿಯಾಗಿ ಸ್ಟಡಿಯನ್ನು ಮಾಡಿದ್ರೆ ಸ್ಟೂಡೆಂಟ್ಸ್, ನೀವು ಕೇಳಿದ್ರಲ್ವಾ ಟೈಮ್ ಟೇಬಲ್ ಯಾವ ರೀತಿ ಸೆಟ್ ಮಾಡಬಹುದು ವಿತ್ ಕಾಲೇಜ್ ಅಂತ ಕೇಳಿದ್ರಿ ಕಮೆಂಟ್ ಅಲ್ಲಿ. ಸೊ ಈ ರೀತಿಯಾಗಿ ನೀವು ಸ್ಟಡಿ ಮಾಡಿದ್ರೆ ಖಂಡಿತ ನಾನು ಹೇಳ್ತೇನೆ. ಸೊ 1 ರಿಂದ 2 ವರ್ಷ ಅಥವಾ 3 ವರ್ಷ ಲಾಸ್ಟ್ ಆಗಿರ್ಬೋದು, ನಿಮ್ಮ ಒಂದು IAS ಎಕ್ಸಾಮ್ ಏನಿದೆ ನಿಜವಾಗ್ಲೂ ಕ್ಲಿಯರ್ ಆಗುತ್ತೆ, ಮತ್ತು ನಿಜವಾಗ್ಲೂ ನೀವು ಮೇನ್ಸ್ ಬರೆದು ನೀವು ಆಫೀಸರ್ಸ್ ಆಗ್ಬೋದು. ಏನಾದ್ರು ಟೈಮ್ ವೇಸ್ಟ್ ಮಾಡಿದ್ರಿ ಅಂದ್ರೆ, ಟೈಮ್ ವೇಸ್ಟ್ ಮಾಡ್ತಾ ಅಲ್ಲಿ ತಿರುಗದೆ ಇಲ್ಲಿ ತಿರುಗಿದ್ರೆ, ಟೂರ್ಸ್ ಮಾಡಿದೆ, ಅಥವಾ ಬೇರೆ ಎಲ್ಲೋ ಹೋದೆ, ಬೇರೆ ಯಾರೋ ಒಂದು ಫ್ರೆಂಡ್ಸ್ ಮನೆಗೆ ಹೋದ್ರಿ, ಅಥವಾ ಎಲ್ಲೋ ತಿರ್ಗಾಡ್ಕೊಳ್ತಾ ಹೋದ್ರಿ ಅಂದ್ರೆ ಇಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ, ಮತ್ತು ಅದು ಹಿಂದೆ ಉಳಿತದೆ. ಯಾಕಂದ್ರೆ ಸಿಲೆಬಸ್ನೇ ತುಂಬಾ IAS ನ ಒಂದು ಸಿಲೆಬಸ್ನೇ ತುಂಬಾನೇ ವರ್ಸ್ಟ್ ಆಗಿರುವಂತ ಸಿಲೆಬಸ್, ತುಂಬಾನೇ ವಿಶಾಲವಾದಂತ ಸಿಲೆಬಸ್. ವಿಶಾಲ ಯಾಕಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು, ಅಷ್ಟೊಂದು ಚೆನ್ನಾಗಿ ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ. ಓಕೆ, ಆಲ್ರೆಡಿ ಸಿಲೆಬಸ್ನೇ ಅಷ್ಟು ವಿಸ್ತೃತವಾಗಿ ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ ಅವರು. ಇದನ್ನು ಓದ್ಬೇಕಾ, ಇದನ್ನ ಹೊರತುಪಡಿಸಿ ಯಾವುದನ್ನು ಓದ್ಲಿಕ್ಕೆ ಹೋಗಬೇಡಿ ಅನ್ನುವಂಥ ಸಿಲೆಬಸ್ ಎಲ್ಲ ಕೊಟ್ಟು ಬಿಟ್ಟಿದ್ದಾರೆ ಅವರು. ಸಿಲೆಬಸ್ ಅನ್ನ ಮುಂದಿಟ್ಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡಿ, ಪ್ರಿಪ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸಿಲೆಬಸ್ ಅನ್ನ ಮುಚ್ಚಿಬಿಟ್ಟು, ಸಿಲೆಬಸ್ ಕಾಪಿ ಏನಿದೆ ಅದನ್ನು ಮುಚ್ಚಿ ಬೇರೆ ಸ್ಟಡಿ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಬೇರೆ ಸ್ಟಡಿ ಮಾಡಿದ್ರೆ ಅಲ್ಲಿ ಟೈಮ್ ಹಾಳಾಗುತ್ತೆ, ಮತ್ತೆ ಅದು ಕೂಡ ಎಕ್ಸಾಮ್ಗೆ ರಿಲೇಟೆಡ್ ಆಗಿರುತ್ತೋ ಇಲ್ವೋ ಅನ್ನೋದನ್ನು ಕೂಡ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನೀವು ಒಂದು ಸಿಲೆಬಸ್ನ ಒಂದು ಕಾಪೀಸ್ ನಿಮ್ಮ ಕೈಲಿ ಇರಬೇಕು. ಎವ್ರಿ ಸಬ್ಜೆಕ್ಟ್ ಅಂದ್ರೆ GS ನ ನೀವು GS ಸ್ಟಡಿ ಮಾಡ್ತಿರಲ್ಲ, GS ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್
ಜಿ ಎಸ್ ನೀವು ಸ್ಟಡಿ ಯಾವ ರೀತಿ ಮಾಡ್ತೀರಾ ಅಂದರೆ, ಇವಾಗ ನಾನು ಏನಂದರೆ 2 ಅವರ್ಸ್ ಮಾರ್ನಿಂಗ್ ಈವ್ನಿಂಗ್ 5 to 7 ಅವರ್ಸ್ ಜಿ ಎಸ್ ಸ್ಟಡಿ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಪಾಲಿಟಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಅದರ ಸ್ಟಡಿ ಅಂತ ಹೇಳಿದೆ. ಸೊ ಡೈಲಿ ಒಂದೇ ಸಬ್ಜೆಕ್ಟನ್ನು ಸ್ಟಡಿ ಮಾಡಿದ್ರು ಕೂಡ ನಿಮಗೆ ಬೋರ್ ಆಗುತ್ತೆ ಅಥವಾ ಅಂಡರ್ಸ್ಟ್ಯಾಂಡ್ ಆಗಲಿದ್ರೆ ಅದು ಸಬ್ಜೆಕ್ಟ್ ಅಲ್ಲೇ ಉಳಿತದೆ ಅಲ್ವಾ. ಸೊ ಹಾಗಾಗಿ ಡೈಲಿ ಒಂದು ಸಬ್ಜೆಕ್ಟನ್ನು ತಗೊಳ್ಳಿ ಅಲ್ವಾ. ಒಂದು ಫಸ್ಟ್ ಡೇ ಏನಾದರೂ ನೀವು ಫಾರ್ ಎಕ್ಸಾಂಪಲ್ ಫಸ್ಟ್ ಡೇ ಜಿಯೋಗ್ರಫಿ ತಗೊಂಡ್ರೆ ಸ್ಟಡಿಯನ್ನು ಮಾಡಿದರೆ, ಸೊ ಮಂಡೇ ನೀವೇನು ಮಾಡ್ತೀರಿ, ಮಂಡೇ ಜಿಯೋಗ್ರಫಿಯನ್ನ ಓಕೆ. ಸೊ ಮಂಡೇ ಜಿಯೋಗ್ರಫಿಯನ್ನ ನೀವು ಸ್ಟಡಿ ಮಾಡಿದ್ರೆ ಓಕೆ. ಟ್ಯೂಸ್ಡೇ ಏನು ಮಾಡ್ತೀರಾ ಅಂದರೆ, ಪೊಲಿಟಿಯನ್ನು ಸ್ಟಡಿ ಮಾಡಿ ಓಕೆ. ಮಂಡೇ ಜಿಯೋಗ್ರಫಿ ಮಾಡಿದ್ರಿ, ಟ್ಯೂಸ್ಡೇ ಪೊಲಿಟಿಯನ್ನು ಸ್ಟಡಿ ಮಾಡಿ. ಇನ್ನು ವೆನ್ಸ್ಡೇ ಏನು ಮಾಡ್ತೀರಾ, ವೆನ್ಸ್ಡೇ ಬೇರೆ ಯಾವುದು ಹಿಸ್ಟ್ರಿ ಆಗಿರ್ಬೋದು ಅದನ್ನು ಸ್ಟಡಿ ಮಾಡಿ. ಇನ್ನು ಥರ್ಸ್ಡೇ ಏನು ಮಾಡ್ತೀರಾ, ಬೇರೆ ಈಕೋಲಾಜಿ ಎನ್ವೈರ್ಮೆಂಟ್ ಆಗಿರ್ಬೋದು ಅದನ್ನು ಸ್ಟಡಿ ಮಾಡಿ. ಇನ್ನು ಎಕನಾಮಿ ಫ್ರೈಡೇಯನ್ನು ಸ್ಟಡಿ ಮಾಡಿ. ಈ ರೀತಿಯಾಗಿ ಡೇ ಬೈ ಡೇ ಒಂದೊಂದು ಸಬ್ಜೆಕ್ಟನ್ನು ನೀವು ಕಂಪ್ಲೀಟಾಗಿ ಸ್ಟಡಿಯನ್ನು ಮಾಡ್ಬೋದು. ಏನು ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತೀರಾ, ಈ ಸಬ್ಜೆಕ್ಟ್ ಪ್ರತಿ ಒಂದು ಸಬ್ಜೆಕ್ಟಲ್ಲಿ ಒಂದೊಂದು ಕಾಪಿ ಇರಬೇಕು ಓಕೆನಾ. ಯಾಕಂದರೆ ಮರ್ತು ಹೋಗುತ್ತೆ ಸಿಲೆಬಸ್ ಎಲ್ಲಿತ್ತು, ನಾವು ಎಲ್ಲಿದ್ದೇವೆ, ಎಲ್ಲಿ ತನಕ ನಾವು ಬಂದಿದ್ದೇವೆ, ಎಲ್ಲಿ ತನಕ ಸ್ಟಡಿ ಆಗಿದೆ ಅನ್ನುವಂಥದ್ದು ಕೂಡ ಮರ್ತು ಹೋಗುತ್ತೆ. ಸೊ ಎಲ್ಲರಿಗೂ ಆಗುವಂಥದ್ದೇ, ಎಲ್ಲರಿಗೂ ಈ ರೀತಿಯ ಆಗುವಂತಹ ಸನ್ನಿವೇಶ ಆಗುತ್ತೆ. ಯಾಕಂದರೆ ನಿಮ್ಮ ಕಾಲೇಜು ಜೊತೆಗೆ ಇದು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಲ್ವಾ, ಕಾಲೇಜ್ ಮುಗಿಸ್ಬಿಟ್ಟು ನೀವು ಪ್ರಿಪ್ರೇಷನ್ ಮಾಡ್ತಿದ್ರೆ ಅದರ ಒಂದು ಟೇಬಲ್ ಮೇಲೆ ನಿಮ್ಮದು ಪ್ರಿಪ್ರೇಷನ್ದೇ ಎಲ್ಲ ಮಟೀರಿಯಲ್ಸ್ ಇರುತ್ತೆ, ವಿತ್ ನೋಟ್ಸ್ ಇರುತ್ತೆ, ಬುಕ್ಸ್ ಇರುತ್ತೆ, ರೆಫರೆನ್ಸ್ ಬುಕ್ಸ್ ಇರುತ್ತೆ, NCERT ಇರ್ತವೆ. ಸೊ ಅದನ್ನೇ ನೀವು ಸ್ಟಡಿ ಮಾಡ್ತಾ ಇರ್ತೀರ, ನಿಮಗೆ ಆದಷ್ಟು ಕನ್ಫ್ಯೂಸ್ ಆಗ್ತಾ ಇರಲ್ಲ. ಬಟ್ ಇದು ಕಾಲೇಜ್ ಜೊತೆಗೆ ನಿಮ್ಮ ಒಂದು ಪ್ರಿಪ್ರೇಷನ್ ಕೂಡ ಮಾಡಬೇಕಲ್ವಾ. ಸೊ ಎಲ್ಲಾನು ಒಂದೇ ಕಡೆ ಮ್ಯಾನೇಜ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಎಲ್ಲ ಒಂದು ಸಬ್ಜೆಕ್ಟ್ನ ಏನಿದೆ, ಇದು GS ಸ್ಟಡೀಸ್ ಏನಿದ್ದಾವೆ ಅದರಲ್ಲಿ ಒಂದೊಂದು ಕಾಪಿಯನ್ನು ಇಟ್ಕೊಳ್ಳಿ ಓಕೆನಾ. ಈ ಸಿಲೆಬಸ್ನ ಒಂದೊಂದು ಕಾಪಿಯನ್ನು ಇಟ್ಕೊಂಡ್ರೆ ಆ ದಿನದ ಒಂದು ಸಬ್ಜೆಕ್ಟನ್ನು ನೀವು ಏನು ಸ್ಟಡಿಗೆ ತೆಗಿತೀರಿ ಅಥವಾ ಓಪನ್ ಮಾಡಿ ನೀವು ಸ್ಟಡಿ ಮಾಡ್ತೀರಲ್ಲ, ಅವಾಗ ಸಿಲೆಬಸ್ಸನ್ನು ನೀವು ಕಂಡು ನೋಡ್ಬೋದು. ಎಲ್ಲಿ ತನಕ ಈ ಸಬ್ಜೆಕ್ಟ್ ನನಗೆ ಎಲ್ಲಿ ತನಕ ಸ್ಟಡಿ ಆಗಿದೆ ಮತ್ತು ಎಲ್ಲಿ ತನಕ ನಾನು ಮತ್ತೆ ಹಿಂದುಳಿದಿದ್ದೇನೆ, ಎಷ್ಟು ನಾವು ಸ್ಟಡಿ ಮಾಡ್ಬೋದು, ಎಷ್ಟು ನೋಟ್ಸ್ ಆಗಿದೆ ಇದರಲ್ಲಿ ಅನ್ನುವಂಥದ್ದನ್ನು ನೀವು ಅಲ್ಲೇ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಡೇ ಬೈ ಡೇ ಒಂದು ಬೇರೆ ಬೇರೆ ಸಬ್ಜೆಕ್ಟನ್ನು ನೀವು ತಗೊಳ್ಬೋದು ಅಥವಾ ಅದನ್ನು ಪ್ರಿಪ್ರೇಷನ್ ಮಾಡ್ಬೋದು. ಅಥವಾ ಓಕೆ ಡೇ ಬೈ ಡೇ ಆಗ್ತಾ ಇಲ್ಲ ಅಂದರೆ, ಸೊ ನಾನು ಕಂಪ್ಲೀಟಾಗಿ ಒಂದು ಸಬ್ಜೆಕ್ಟನ್ನು ಮುಗಿಸ್ತಾ ಹೋಗ್ತೇನೆ ಅಂತಂದರೆ 2 ಸಬ್ಜೆಕ್ಟನ್ನು ಪ್ರಿಪ್ರೇಷನ್ ಮಾಡ್ಬೋದು ಒಂದು ವೀಕಲ್ಲಿ ಓಕೆ. ಸೊ ಕಂಪ್ಲೀಟ್ ಒಂದಿನ ಜಿಯೋಗ್ರಫಿನ ಪ್ರಿಪ್ರೇಷನ್ ಮಾಡಿದರೆ, ಇನ್ನೊಂದಿನ ಪೊಲಿಟಿನ ಪ್ರಿಪ್ರೇಷನ್ ಮಾಡಿ, ಇನ್ನೊಂದಿನ ಮತ್ತು ಜಿಯೋಗ್ರಫಿನ ಪ್ರಿಪ್ರೇಷನ್ ಮಾಡಿ. ಈ ರೀತಿಯಾಗಿ 2 ಸಬ್ಜೆಕ್ಟ್ ಕಂಪ್ಲೀಟಾಗಿ 2 ಮುಗಿತಾನೆ ಹೋಗುತ್ತೆ. ಸೊ ಈ ರೀತಿಯಾಗೂ ಕೂಡ ಮಾಡ್ಬೋದು, ಏನು ಇಶ್ಯೂ ಇಲ್ಲ ಓಕೆನಾ. ಸೊ ಇಷ್ಟು ನಿಮಗೆ ಟೈಮ್ ಟೇಬಲ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೆ ಮತ್ತೆ ಈ ಟೈಮ್ ಟೇಬಲಲ್ಲಿ ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಬೇರೆ ನಿಮಗೆ ಏನಾದರೂ ಡೌಟ್ಗಳಿದ್ರೆ ಅದನ್ನು ಕೂಡ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಮತ್ತು ಇದು ತುಂಬಾ ನನಗನ್ಸೋ ಮಟ್ಟಿಗೆ ತುಂಬಾ ಕರೆಕ್ಟ್ ಆಗಿರುವಂಥ, ನಿಮಗೆ ಅಂದರೆ ನಿಮ್ಮ ಒಂದು ಕಾಲೇಜ್ ಜೊತೆಗೆ ನಿಮ್ಮ ಟೈಮ್ ಟೇಬಲ್ ಕರೆಕ್ಟ್ ಆಗಿದೆ ಅಂತ ಅನಿಸುತ್ತೆ. ನಿಮ್ಗೆ ಹೇಗೆ ಅನಿಸ್ತು ಈ ಟೈಮ್ ಟೇಬಲ್ ನೋಡಿ, ಸೊ ಈ ವಿಡಿಯೋದಲ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನೀವು ಕಮೆಂಟ್ ಮಾಡಿದ್ದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಯಾಕೆ ಹೆಲ್ತ್ ಇಶ್ಯೂ ಆಗಿದೆ ನನಗೆ, ಆದರೂ ಕೂಡ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ತುಂಬ ದಿನ ಆಯಿತು ನನ್ನ ಚಾನಲಲ್ಲಿ ವಿಡಿಯೋ ಬಂದಿಲ್ಲ, ನಿಮ್ಗೆ ಗೊತ್ತಿರಬೇಕು. ಸೊ ಹೆಲ್ತ್ ಇಶ್ಯೂ ಆದರೂ ಕೂಡ ನಿಮ್ಮ ಒಂದು ಕಮೆಂಟನ್ನು ನೋಡಿ ನನಗೆ ಗೊತ್ತಾಯ್ತು ಸ್ಟೂಡೆಂಟ್ಗಳಿಗೆ ಸೊ ಟೈಮ್ ಟೇಬಲ್ ಬೇಕು. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳು ಕೂಡ ಎಲ್ಲರಿಗೂ ಆಸೆ ಇರುತ್ತೆ, ಏನೋ ಒಂದು ಆಗಬೇಕು, ಏನೋ ಒಂದು ಪಡ್ಕೊಳ್ಬೇಕು, ಕರಿಯರಲ್ಲಿ ನಾವು ಒರಿಬೇಕು ಅನ್ನುವಂಥದ್ದು. ಸೊ ಎಲ್ಲರಿಗೂ ಆಸೆ ಇರುತ್ತೆ. ಸೊ ಇನ್ನೊಂದು ವಿಷಯ ಏನಂದರೆ, ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ ಸ್ಟೂಡೆಂಟ್ಸ್ಗಳಿಗೆ, ಸೊ IAS ಸ್ಟಡಿ ಮಾಡ್ತಿದ್ರಿ ಅಲ್ವಾ, ಸೊ ಆಸೆ ಇರುತ್ತೆ ನಾವೊಂದು IAS ಆಗಬೇಕು ಅನ್ನೋಂಥದ್ದು. ಸೊ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾನು ಆಗಲೇಬೇಕು ಅಂತ ಡೆಡಿಕೇಟೆಡ್ ಆಗಿನೇ ಸ್ಟಡಿ ಮಾಡಿದರೆ ಅದು ಖಂಡಿತ ಅತಿ ಉತ್ತಮವಾದಂಥ ಒಂದು ವಿಷಯ. ಇನ್ನೊಂದು ಏನಂದರೆ, ನೀವು ಮಾಡ್ತಾ ಇದ್ದೀರಾ, ಸೊ ಅದ್ರ ಜೊತೆಗೆ ಬೇರೆ ಯಾವುದೋ ಒಂದು ಜಾಬ್ ನೀವು ಪಡ್ಕೊಳ್ಬೇಕು, ಯಾವುದೇ ಒಂದು ಹುದ್ದೆ ಪಡ್ಕೊಳ್ಬೇಕಪ್ಪ, ಸಣ್ಣದೇ ಆಗಿರ್ಬೋದು, ಪಡ್ಕೊಳ್ಬೇಕು ಅಂದರೆ ಅದನ್ನ ಮೊದಲು ಮಾಡ್ಕೋಬಿಡಿ. ಯಾಕಂದ್ರೆ ಸೆಟ್ಲ್ ಆಗಿಬಿಡಿ. ನನ್ಗನ್ಸೋ ಮಟ್ಟಿಗೆ ಏನಂದರೆ ಸೆಟ್ಲ್ ಆಗಿಬಿಡ್ಬೇಕು ಮೊದಲು ಲೈಫಲ್ಲಿ ಓಕೆನಾ. ನಿಮಗೆ ಸಣ್ಣದೇ ಆದಂಥ ಒಂದು ಹುದ್ದೆ ಇದ್ರೂ ಕೂಡ ಅದರಲ್ಲಿ ಮೊದಲು ಸೆಟ್ಲ್ ಆಗಿಬಿಡಬೇಕು. ಆನಂತರ ಎಕ್ಸಾಮ್ದ ಒಂದು ಪ್ರಿಪ್ರೇಷನ್ ಅದು ನಡೀತಾನೆ ಇರುತ್ತೆ. ಸೊ ಅದೇನು ಎಕ್ಸ್ಟ್ರಾ ಆಗಿ ಒಂದು ಕೋರ್ಸ್ ಅಲ್ಲ,
IAS ಏನು ಪ್ರಿಪ್ರೇಷನ್ ಇದೆ ಅದು ಎಕ್ಸ್ಟ್ರಾ ಒಂದು ಕೋರ್ಸ್ ಅಲ್ಲ, ಅದು ಕೋರ್ಸ್ ಮಾಡಿದ ನಂತರ ಸರ್ಟಿಫಿಕೇಟ್ ತಗೊಂಡು ನಿಮಗೆ ಜಾಬ್ ಕೊಟ್ಬಿಡ್ತಾರೆ ಅನ್ನುವಂಥದ್ದು. ಸೊ ಇದಕ್ಕೆ ಬಹಳಷ್ಟು ಪೇಸೆನ್ಸ್ ಬೇಕು. ಪೇಸೆನ್ಸ್ ಜೊತೆಗೆ ಅಷ್ಟೇ ಅದು ಸ್ಟಡಿ ಬೇಕು, ಅಷ್ಟೇ ನಾಲೆಜ್ ಬೇಕು, ಅಷ್ಟೇ ಟೈಮಿಂಗ್ ಬೇಕು. ಓಕೆನಾ? ಟೈಮಿಂಗ್ ಅದಕ್ಕೆ ಹಾಕೋದು ತುಂಬ, ಅದು ಟೈಮಿಂಗ್ ಹಾಕಿದ ತಕ್ಷಣ ಅದು ಜಾಬ್ ಸಿಗುತ್ತೆ ಅಂತಲೂ ಹೇಳಿಕ್ಕಾಗಲ್ಲ. ಕೆಲವೊಬ್ಬರು ಬರೀ 3 hours ಕೂಡ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿರ್ತಾರೆ, ಕೆಲವರು 12 hours ಕೂಡ ಓದ್ತಾರೆ, ಕೆಲವರಿಗೆ ಬರೀ 5 hours ಸಾಕಾಗತ್ತೆ, ಕೆಲವರಿಗೆ ಬರೀ ತಮ್ಮ ಕಾಲೇಜ್ನ ಒಂದು ಸ್ಟಡಿ ಜೊತೆಗೆ ಹೇಗೂ ಒಂದು ಮುಗಿಸ್ಕೊಂಡು ಆರಾಮಾಗಿ ಜಾಬ್ ಪಡ್ಕೊಬಿಡ್ತಾರೆ. ಕೆಲವರಿಗೆ ಬಹಳಷ್ಟು ಟೈಮ್ ಬೇಕಾಗತ್ತೆ, ಕೆಲವರು 5 ರಿಂದ 8 ವರ್ಷ ತನಕ ಕೂತ್ಕೊಬಿಡ್ತಾರೆ ಅದೇ ಪ್ರಿಪ್ರೇಷನ್ಗೋಸ್ಕರ. ಸೊ ಈ ರೀತಿ ಮಾಡ್ಕೋಬೇಡಿ. ಯಾವುದೇ ಒಂದು ನೀವು ಎಕ್ಸಾಮ್ ಅದು ಒಂದು ಗುರಿ ಅಷ್ಟೇ. ನಿಮಗೆ IAS ಆಗುವಂಥದ್ದು ಒಂದು ಗುರಿಯನ್ನು ಇಟ್ಕೊಂಡು ಯಾವುದೊಂದು ಸಣ್ಣ ಜಾಬ್ ನಿಮಗೆ ಬಂದರೂ ಕೂಡ, ಯಾವುದೊಂದು ಸಣ್ಣ ಹುದ್ದೆಗೆ ನಿಮಗೆ ಅದು ನಿಮ್ಗೆ ಬರ್ತಾ ಇದೆ, ಅದು ನಿಮಗೆ ಅಪ್ಲಿಕೇಶನ್ ಹಾಕಿದ್ರೆ ಅದು ಆಯಿತು ಅಂದರೆ ಸೇರ್ಕೋಬೇಡಿ, ಸೆಟ್ಲ್ ಆಗಿಬಿಡಿ ಮೊದಲು. ಓಕೆ, ಲೈಫಲ್ಲಿ ಸೆಟ್ಲ್ ಆಗೋದು ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈಗೀಗಲ್ಲಿ ಜಾಬ್ ಸಿಗೋದು ತುಂಬ ಕಡಿಮೆ. ನೀವು ನೋಡ್ತಾ ಇದ್ರಲ್ಲ ಜಾಬ್ ಎಲ್ಲಿದೆ ಅಲ್ವಾ, ಎಲ್ಲದರಲ್ಲಿ ಜಾಬ್ ಇಲ್ಲ. ಫಾರ್ ಎಕ್ಸಾಂಪಲ್ BEd ಮಾಡಿದವರು ಕೂಡ ಎಷ್ಟು ಸ್ಟೂಡೆಂಟ್ಸ್ಗಳು ಕೂತ್ಕೊಂಡಿದ್ದಾರೆ. MA ಮಾಡಿದವರು ಎಷ್ಟು ಜನ ಇದ್ದಾರೆ, ಎಲ್ಲಿದೆ ಪೋಸ್ಟ್ಗಳು, ಎಲ್ಲಿದೆ ಕರ್ನಾಟಕದಲ್ಲಿ, ಎಲ್ಲಿದೆ ನಿಮಗೆ ಗೊತ್ತಿರುವಂಥದ್ದು. ಕರ್ನಾಟಕದಲ್ಲಿ ಎಲ್ಲಿದೆ ಪೋಸ್ಟ್, ಎಲ್ಲಿ ಬಿಡ್ತಾ ಇದ್ದಾರೆ? ಎಷ್ಟೋ ಕಡೆ ಸ್ಟ್ರೈಕೆಲ್ಲ ನಡೀತಾವೆ. ಸ್ಟೂಡೆಂಟ್ಸ್ಗಳು ಎಷ್ಟು ವರ್ಷದಿಂದ ಕೂತ್ಕೊಂಡಿದ್ದಾರೆ ಓದಲಿಕ್ಕೆ, ಓದಿ ತಮ್ಮ ಕೂದಲೆಲ್ಲ ಬೆಳಗಾಗ್ಬಿಟ್ಟಿದ್ದಾವೆ ಕೆಲವರಿಗೆ. ಸೊ ಈ ರೀತಿ ಮಾಡ್ಕೋಬೇಡಿ. ಯಾವ್ದು ಬಂದರೂ ಅಷ್ಟೇ ಅದು ಸ್ವೀಕಾರ ಮಾಡೋದೇ ಉತ್ತಮ. ಯಾಕಂದರೆ ತಂದೆ ತಾಯಿಗೆ ಸ್ವಲ್ಪ ಹೆಲ್ಪ್ ಆಗತ್ತಲ್ವಾ. ಎಷ್ಟು ಆಸೆಗಳು ಇಟ್ಕೊಂಡಿರ್ತಾರೆ. ನಮ್ಮ ಮಗ 2 ರಿಂದ 3 ವರ್ಷ ಆಯಿತು ಕೂತ್ಕೊಂಡು ಓದ್ತಾ ಇದ್ದಾನೆ ದೂರ ಎಲ್ಲೋ ಪ್ಲೇಸಲ್ಲಿ, ಫಾರ್ ಎಕ್ಸಾಂಪಲ್ ಧಾರವಾಡ, ಮಂಗಳೂರು, ಎಲ್ಲೋ ಅಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾನೆ ಅನ್ನುವಂಥದ್ದು ಒಂದು ಆಸೆ ಇರುತ್ತೆ. ಏನೋ ಒಂದು ಹಾಕ್ಕೊಂಡು ಬರ್ತಾನೆ ಅನ್ನುವಂಥದ್ದು ಹಳ್ಳಿಯಲ್ಲಿ. ಹಾಗಾಗಿ ಸಣ್ಣದೇ ಆದರೂ ಕೂಡ ಅದನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಆ ನಂತರ ಈ ಎಕ್ಸಾಮ್ನ, ಆ ನಂತರ ಅಂತಲ್ಲ, ಅದರ ಜೊತೆಗೆ ಈ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಳ್ಳುವಂಥದ್ದು. ಇದು ಕೂಡ ಒಂದು ಎಕ್ಸಾಮ್. ಓಕೆ, ಇದೊಂದು ಸರ್ಟಿಫಿಕೇಟ್ ಅಲ್ಲ, ಇದೊಂದು ಕೋರ್ಸ್ ಅಲ್ಲ. ಇದನ್ನು ಎಲ್ಲಿ ತೋರಿಸಿದ್ರೆ ನೀವು ಜಾಬ್ ಕೊಡೋದಿಲ್ಲ. ಇದು ಎಕ್ಸಾಮ್, ಇದನ್ನು ಕ್ಲಿಯರ್ ಮಾಡಬೇಕು, ಹೈ ಸ್ಕೋರ್ ಮಾಡಬೇಕು, ಆದರೂ ಕೂಡ ಅಲ್ಲಿ ಜಾಬ್ ಸಿಗುವಂಥದ್ದು. ಓಕೆನಾ? ಸೊ ಇಷ್ಟು ನಾನು ಹೇಳಿದ್ದೇನೆ, ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಸೊ ಸ್ಟೂಡೆಂಟ್ಸ್, ಇದು ಮತ್ತೆ ನನ್ನ ಡೌಟ್ ಇದ್ದರೆ ನನಗೆ ಖಂಡಿತ ಕಮೆಂಟ್ ಮಾಡಿ, ಮತ್ತಷ್ಟು ಮಾಹಿತಿಯನ್ನು ನೋಡೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.